ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳು. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್. We welcome you to this online Bible study. So as we are going to prepare ourselves, let's read these verses from the book of Jeremiah chapter 18 verses 4. It says like that. ಯೆರೆಮೀಯ 18:4 ಹೀಗೆ ಹೇಳ್ತದೆ, ಕುಂಬಾರನು ಜೇಡಿಮಣ್ಣಿನಿಂದ ಮಾಡ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಎಂಬುದಾಗಿ ಅಂತ ಹೇಳಿದರೆ, ವಿ ಆರ್ ಆಲ್ ಇನ್ ಅ ಗಾಡ್ಸ್ ಹ್ಯಾಂಡ್. ಹೌ ಗಾಡ್ ವಾಂಟ್ಸ್ ಹಿ ಶೇಪ್ಸ್ us and he molds us and uses us for his glory. ಸೊ ಹಾಗಾಗಿ ನಾವೆಲ್ಲರೂ ದೇವರ ಕೈಯಲ್ಲಿರುವಂತಹ ಒಂದು ಟೂಲ್, ಒಂದು ಇನ್ಸ್ಟ್ರೂಮೆಂಟ್ ಎಂಬುದಾಗಿ ತಿಳಿದುಕೊಂಡು ಲೆಟ್ us give ourselves in this ಆನ್ಲೈನ್ ಬೈಬಲ್ ಸ್ಟಡಿ ಟು ಶೇಪ್ ಆ್ಯಂಡ್ ಮೋಲ್ಡ್ ಅಸ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್ ಎನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನು ನಾವು ಆರಾಧನೆಗೆ ಸಿದ್ಧ ಮಾಡಿಕೊಳ್ಳೋಣ. ಆರಂಭ ಮಾಡೋಣ. ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು, ಇಸ್ರಾಯೇಲ್ ಮನೆತನದವರೇ. ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನದ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂಥ ತ್ರಯೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಸೊ let us give thanks to God, remembering all the great and wondrous things that He has done in all our lives. The first one is English. Amazing grace, how sweet the sound that saved a wretch like me. ಎನ್ನುವಂಥ ಒಂದು ಹಿಮ್ಗೀತೆಯನ್ನು ನಾವು ಹಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. Sing grace, how sweet the sound that saved the wretch like me. I once was lost, but now I'm found. Was blind, now I see. 'Twas grace that taught my heart to fear, and grace my fears relieved. How precious day that grace appeared, the hour I first believed. Through many dangers, toils and snares, I have already come. This grace hath brought me safe thus far, and grace will lead me home. The Lord has promised good to me. His word my hope secure. He will my shield and portion be, as long as life endures. ಈಗ ಒಂದು
ಕನ್ನಡದ ಗೀತೆಯನ್ನು ಹಾಡಿ ನಾವು ಸ್ತೋತ್ರ ಹೇಳೋದು ದೇವರಿಗೆ. ಸೊ ದಿಸ್ ಇಸ್ ಆಲ್ ಫ್ಯಾಮಿಲಿಯರ್ ಒನ್. ಎನ್ನಲ್ಲಿ ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ, ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ ಎಂಬುದಾಗಿ. ಸೊ ಲೆಟ್ಸ್ ರಿಮೆಂಬರ್ ಆಲ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ miracles and great things we receive from God every moment. So ಅದನ್ನು ನೆನಪು ಮಾಡಿಕೊಂಡು let's sing this God to glorify Him. ಎನ್ನಲ್ಲಿ ಹುಟ್ಟುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಹುಟ್ಟುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು ಭೂಚರ ಜಲಚರಗಳೆಲ್ಲವೂ ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಪಾಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆತನ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲಿ. ಹೃದಯದ ಭಾರವ ಕಳೆದೆ ನಾನು ನೀದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಮತ್ತೊಂದು ಗೀತೆ ಇವತ್ತಿಗೆ ಕೊನೆಯದು. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ವೆನ್ ವಿ ಎಂಗೇಜ್ ಅವರ್ ಸೆಲ್ಸ್ ಇನ್ ಪ್ರೈಸಿಂಗ್ ಆ್ಯಂಡ್ ವರ್ಷಿಪಿಂಗ್ ಗಾಡ್, ವಾಟ್ ಆರ್ ದ ಬೆನಿಫಿಟ್ಸ್ ಆರ್ ಹೌ ವಿ ವುಡ್ ಫೀಲ್ ದಟ್ ವಿ ಆರ್ ಲಿಬರೇಟೆಡ್ ಫ್ರಮ್ ಆಲ್ ಸಾರ್ಟ್ ಆಫ್ ಬಾಂಡೇಜಸ್ ಎನ್ನುವಂಥ ಒಂದು ವಿಷಯವನ್ನು ತಿಳಿಸುವಂಥ ಹಾಡನ್ನು ಹಾಡಿ ನಾವು ಆತ್ಮಿಕವಾಗಿ ಬಲವನ್ನು ಹೊಂದೋಣ. ಆರಾಧನೆ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ
ಬೇಡಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದುಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದುಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲ ಬರಬ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷ ಶಿಷ್ಯನ ಸಾಲ ಬರಬ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತೊಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬೆಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೇಡದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಬಂಧನವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ನಾವೀಗ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ವಾರದ ಕೊನೆಯ ದಿವಸಗಳು ಅಥವಾ ಶುಕ್ರವಾರ ಅಂತ ಹೇಳುವಾಗ ಇಟ್ಸ್ ಅ ವೀಕೆಂಡ್, ಸೊ ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್ ಇನ್ ಪ್ರೇಯರ್, ರಿಮೆಂಬರಿಂಗ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಪ್ರೊಟೆಕ್ಷನ್ ಥ್ರೂಔಟ್ ದ ವೀಕ್. ಎಲ್ಲವನ್ನ ನೆನಪು ಮಾಡಿಕೊಳ್ಳೋಣ. ಕಳೆದ ವಾರವೆಲ್ಲ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿ, ಮಾತ್ರವಲ್ಲದೆ ಕಷ್ಟ ಕಣ್ಣೀರಿನಲ್ಲಿರುವಂಥವರು ಎಲ್ಲ ಬಡ ಜನರನ್ನು ನೆನಪು ಮಾಡಿಕೊಂಡು ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ನಿನ್ನ ಪರಾತ್ಪರನ ಆಶ್ರಯದಲ್ಲಿ ಸುರಕ್ಷಿತವಾಗಿರಲಿಕ್ಕಾಗುವಂತೆ ನಿನ್ನ ಮನ ಕಳೆದ ವಾರವೆಲ್ಲ ನಿನ್ನ ಹಸ್ತದಲ್ಲಿಟ್ಟುಕೊಂಡು ರಕ್ಷಿಸಿ ಕಾಪಾಡಿ ಜೋಪಾನ ಮಾಡಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಹೌದು ಸ್ವಾಮಿ, ನೀನು ನಮ್ಮ ಬಂಡಿಯು, ಕೋಟೆಯು, ಆಶ್ರಯವು, ಗುರಾಣಿಯೂ ಆಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಏಳು ಬೀಳುಗಳಲ್ಲಿ, ಸುಖ ದುಃಖಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ಈ ಜೀವಿತವೆಂಬ ಪ್ರಯಾಣದಲ್ಲಿ ಜೊತೆ ಪ್ರಯಾಣಿಕನಾಗಿ ಪ್ರಯಾಣ ಮಾಡುವುದಕ್ಕಾಗಿ ಕೂಡ ನಿನಗೆ ಸ್ತೋತ್ರ ಹೇಳ್ತೇವೆ. ನಮ್ಮೆಲ್ಲರನ್ನ ಈ ಜೀವಿತರ ಸಂಖ್ಯೆಯಲ್ಲಿ ಇಲ್ಲಿಯ ತನಕ ಇಟ್ಟು
ನಮಗೆ ಜೀವಿತಕ್ಕೆ ಬೇಕಾದ ಆರೋಗ್ಯ ಭಾಗ್ಯಗಳನ್ನು, ಬೇಕಾದ ಶಾಂತಿ ಸಮಾಧಾನವನ್ನು, ಈ ಒಂದು ದೇಶದಲ್ಲಿ ಜೀವಿಸಲು ಬೇಕಾದ ಎಲ್ಲ ಮೇಲುಗಳನ್ನು ಕೊಡುತ್ತಾ ಬಂದದಕ್ಕಾಗಿ ನನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಹೌದು ಸ್ವಾಮಿ, ನಾವು ಕೇಳಿದ್ದಕ್ಕಿಂತಲೂ ಬೇಡಿಕೊಂಡದಕ್ಕಿಂತಲೂ ಉತ್ತಮವಾದಂಥ ರೀತಿಯಲ್ಲಿ ನೀನು ನಮ್ಮನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸ್ತಿರುವುದಕ್ಕಾಗಿ, ನೀನು ನಮ್ಮ ಜೊತೆ ಇರುವುದಕ್ಕಾಗಿ ನನಗೆ ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಹೌದು ಸ್ವಾಮಿ, ನಿನ್ನಿಂದ ಅನೇಕ ಅದ್ಭುತ ಕಾರ್ಯಗಳು, ಆಶೀರ್ವಾದಗಳನ್ನು, ಸಹಾಯಗಳನ್ನು ಹೊಂದಿಕೊಂಡಿದ್ದಾಗ್ಯೂ ನಾವು ಅನೇಕ ವೇಳೆ ನಿನಗೆ ವಿಧಿಯರಾಗಿ ಜೀವಿಸುವಲ್ಲಿ, ನಿನ್ನ ನಾಮವನ್ನು ಸ್ಮರಿಸುವಲ್ಲಿ, ನಿನ್ನನ್ನು ಸ್ತುತಿಸುವಲ್ಲಿ ಹಿಂದೆ ಸರಿದಿದ್ದೇವೆ. ನಿನಗೆ ವಿರೋಧವಾಗಿ, ನಮ್ಮ ನೆರೆಯವರಿಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ ಎಂಬುದನ್ನು ಕೂಡ ಒಪ್ಪಿಕೊಂಡು ಈ ಒಂದು ಸಂದರ್ಭದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮ ಪಾಪಗಳಿಗಾಗಿ ಕ್ಷಮೆ ಯಾಚಿಸ್ತೇವೆ. ಸ್ವಾಮಿ, ನಮ್ಮನ್ನು ವಿಮೋಚಿಸು, ಎಲ್ಲ ಪಾಪ ಪ್ರಜ್ಞೆಯಿಂದ ಬಿಡುಗಡೆಗೊಳಿಸಿ ನಾವು ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಅವಲೋಕಿಸಿಕೊಂಡವರಾಗಿ ಒಳ್ಳೆಯ ಹೃದಯವನ್ನು, ಒಳ್ಳೆಯ ಆಲೋಚನೆಗಳನ್ನು ನಮ್ಮಲ್ಲಿ ಹುಟ್ಟಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವೆಲ್ಲ ಜನರನ್ನು ನೆನಪು ಮಾಡಿಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಕೆಲವರು ನಿನ್ನ ಸಭಾ ಸೇವೆಯಲ್ಲಿ, ಕೆಲವರು ಸಭಾ ಹಿರಿಯರಾಗಿ, ಮತ್ತಿನ್ನು ಕೆಲವರು ಸಭೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ತಮ್ಮದೇ ಆದ ಪಾತ್ರಗಳನ್ನು ತೆಗೆದುಕೊಂಡು ನಿನ್ನ ರಾಜ್ಯವನ್ನು ನಿರ್ಮಿಸುವಲ್ಲಿ, ನಿನ್ನ ಹೆಸರನ್ನು ಮಹಿಮೆ ಪಡಿಸುವಲ್ಲಿ ಪ್ರತಿಯೊಬ್ಬೊಬ್ಬರು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ನೀನು ಆಶೀರ್ವಾದ ಮಾಡೆಂಬುದಾಗಿ ಬೇಡ್ತೇವೆ. ದೇವರೇ, ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು ಕಷ್ಟ ಕಣ್ಣೀರಿನಲ್ಲಿರುವಂಥ ಅನೇಕ ಜನರನ್ನು ನೆನಪು ಮಾಡ್ತೇವೆ. ನಾವು ದಿನನಿತ್ಯದ ಕಾರ್ಯಗಳನ್ನು ಮತ್ತು ಜೀವಿತವನ್ನು, ನಮ್ಮ ಸಮಾಜವನ್ನು ನೋಡುವಾಗ ಅನೇಕರು ಅನೇಕ ವಿಧವಾದಂಥ ಸಮಸ್ಯೆಗಳಿಗೆ ಒಳಗಾಗಿ ಕಷ್ಟ ಕಣ್ಣೀರಿನಲ್ಲಿ, ಆಸ್ಪತ್ರೆಯಲ್ಲಿ, ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂಥ ಮುಗ್ಧ ಜನರನ್ನು ನೆನಪು ಮಾಡ್ತೇವೆ. ಸ್ವಾಮಿ, ಅಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ. ಅವರ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡು. ಕಷ್ಟ ಕಣ್ಣೀರಿನಲ್ಲಿರುವಂಥವರ ಜೊತೆಯಲ್ಲಿರು. ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿರುವಂಥವರಿಗೆ ಕಾಲ ಕಾಲಕ್ಕೆ ಬೇಕಾದ ಸಹಾಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಸಮಾಜದಲ್ಲಿ ಅನ್ಯಾಯ, ಅಕ್ರಮಗಳಿಂದಾಗಿ ಶೋಷಣೆಗೆ ಒಳಗಾದಂಥ ಎಲ್ಲ ಮುಗ್ಧ ಜನರ ಮೇಲೆ ನಿನ್ನ ದಯೆ ಇರಲಿ ಎಂಬುದಾಗಿ ಕೂಡ ಪ್ರಾರ್ಥಿಸ್ತೇವೆ. ಹೀಗೆ ಸರ್ವರಲ್ಲಿಯೂ ನೀನೇ ಸರ್ವವಾಗಿದ್ದುಕೊಂಡು ಎಲ್ಲರಿಗೆ ಬೇಕಾದ ಸಹಾಯವನ್ನು ನೀನು ತಾನೇ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಭೆಯನ್ನು ನೆನಪು ಮಾಡ್ತೇವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ ಕ್ರಿಸ್ತ ವಂದನ ಕನ್ನಡ ಸಭೆ ಶಾರ್ಜಾ, ಈ ಸಭೆಗಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸಭೆಗೆ ಇಲ್ಲಿಯ ತನಕ ನೀನೇ ನಾಯಕನಾಗಿದ್ದುಕೊಂಡು, ಕುರುಬನಾಗಿದ್ದುಕೊಂಡು ಈ ಸಭೆಯನ್ನು ಕಟ್ಟಿ ಬೆಳೆಸುವಲ್ಲಿ, ಪರಿಪಾಲಿಸುವಲ್ಲಿ ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ನೀನೇ ನಾಯಕನಾಗಿರು, ಕುರುಬನಾಗಿರು, ಈ ಸಭೆಯನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ಎಂಬುದಾಗಿ ಬೇಡ್ತೇವೆ. ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ವ್ಯಕ್ತಿಗಳನ್ನು, ಪ್ರತಿಯೊಂದು ಕುಟುಂಬಗಳನ್ನು ಹೆಸರಾಗಿ ನೆನಪು ಮಾಡ್ತೇವೆ ಸ್ವಾಮಿ. ಅವರೆಲ್ಲರ ಮೇಲೆ ನಿನ್ನ ಅಪಾರವಾದ ದಯೆ, ಪ್ರೀತಿ ನೆಲೆಯಾಗಿರಲಿ. ಅವರು ಜೀವನಕ್ಕಾಗಿ ಮಾಡುವಂಥ ಪ್ರಯತ್ನಗಳು, ಉದ್ಯೋಗಗಳು, ಕೆಲಸ ಕಾರ್ಯಗಳು, ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯ ಹೇಳುವ ಪ್ರಕಾರ ಕರ್ತನ ಸಾನ್ನಿಧ್ಯದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಮರ್ಪಿಸಿ, ದೇವರ ಸಾನ್ನಿಧ್ಯದಲ್ಲಿ ನಿಮಗೇನೇನು ಬೇಕೆಲ್ಲವನ್ನು ತಿಳಿಯಪಡಿಸ್ರಿ ಎಂಬುದಾಗಿ ನಾವು ಕೂಡ ನಮ್ಮ ಎಲ್ಲ ಅಗತ್ಯತೆಗಳನ್ನು ನಿನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿಕ್ಕಾಗುವಂತೆಯೂ, ನಮ್ಮ ವಿಜ್ಞಾಪನೆಗಳನ್ನು ನಿನ್ನ ಸಾನ್ನಿಧ್ಯದಲ್ಲಿ ಸಭೆಯಾಗಿ ಸಮರ್ಪಿಸಲಿಕ್ಕಾಗುವಂತೆ ನಮ್ಮ ಸಭೆ ಎಲ್ಲ ಜನರನ್ನು ಆಶೀರ್ವಾದ ಮಾಡು. ಈ ಒಂದು ಸಂದರ್ಭದಲ್ಲಿ ಯಾರಾದರೂ ಅನಾರೋಗ್ಯದಿಂದ, ನೋವು, ಹಿಂಸೆಗಳ ನಡುವೆ ಏಕಾಂತವಾಗಿರುವುದಾದರೆ ಅವರ ಜೊತೆಯಲ್ಲಿ ನೀನಿದ್ದುಕೊಂಡು ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರನ್ನು ಬಿಡುಗಡೆಗೊಳಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಮುಂದಿನ ದಿವಸಗಳ ನಮ್ಮ ಸಭೆಯ ಎಲ್ಲ ಕಾರ್ಯಗಳನ್ನು, ಆತ್ಮಿಕ ಚಟುವಟಿಕೆಗಳನ್ನು ಮತ್ತು ನಮ್ಮ ಸಭೆಯಲ್ಲಿ ಇರಬೇಕಾದ ಎಲ್ಲ ರೀತಿಯ ಸಹಾಯವನ್ನು ನೀನು ತಾನೇ ಅನುಗ್ರಹಿಸು. ಸಭೆಯಲ್ಲಿ ಪ್ರೀತಿ ಅನ್ಯೋನ್ಯತೆಯನ್ನು ಹುಟ್ಟಿಸು. ಸಭೆಯಲ್ಲಿ ತಪ್ಪಿಸಿಕೊಂಡಂಥ ಕುರಿಗಳ ಹಾಗಿರುವಂಥವರನ್ನು ಮತ್ತೆ ಸಭೆಯ ಅನ್ಯೋನ್ಯತೆಗೆ ಕರ್ಕೊಂಡು ಬಾ ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ದೂರದಲ್ಲಿರುವಂತಹ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನು ನೆನಪು ಮಾಡ್ತೇವೆ. ದೂರದ ಸ್ಥಳಗಳಲ್ಲಿ, ನಮ್ಮ ಸ್ವಂತ ದೇಶದಲ್ಲಿ ನೆಲೆಸಿರುವ ನಮ್ಮ ಹೆತ್ತವರಿಗಾಗಿಯೂ, ಒಡ ಹುಟ್ಟಿದವರಿಗಾಗಿಯೂ, ರಕ್ತ ಸಂಬಂಧಿಕರಿಗಾಗಿಯೂ ನಿನಗೆ ಸ್ತೋತ್ರ ಹೇಳ್ತೇವೆ. ಇರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರ ಜೊತೆಯಲ್ಲಿರು. ಅವರ ಪ್ರಾರ್ಥನೆಗಳನ್ನು ಕೇಳು. ಕಷ್ಟಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಶಾಂತಿ ಸಮಾಧಾನದಿಂದ, ನೆಮ್ಮದಿಯಿಂದ ನಿನಗೆ ನಂಬಿಕಸ್ತಿಕೆ ಉಳ್ಳಂಥ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಅವರೆಲ್ಲರನ್ನು ಆಶೀರ್ವಾದ ಮಾಡೆಂಬುದಾಗಿ ಬೇಡ್ತೇವೆ. ದೇವರಿಗೆ, ಒಂದು ಸಂದರ್ಭದಲ್ಲಿ ಆನ್ಲೈನ್ ಪ್ರಾರ್ಥನಾ ಕೂಟಕ್ಕೆ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಕೇಳುವಾಗ ಆ ವಾಕ್ಯ
ಅವರ ಹೃದಯವನ್ನು ಸ್ಪರ್ಶಿಸಲಿ, ಅವರ ಆಲೋಚನೆಗಳಲ್ಲಿ ನಂಬಿಕೆಯಲ್ಲಿ ಮಾರ್ಪಾಟನ್ನು ಮಾಡುವುದರ ಮೂಲಕ ಅವರ ಜೀವಿತದಲ್ಲಿ ನಿನ್ನ ಹೆಸರನ್ನು ಮಹಿಮೆ ಪಡಿಸುವಂಥ, ನಿನಗೆ ಸಾಕ್ಷಿ ಕೊಡುವಂಥ ಮಕ್ಕಳಾಗಲಿಕ್ಕಾಗುವಂತೆ ಅವರನ್ನು ಆಶೀರ್ವಾದ ಮಾಡು. ಹೇಗೂ ಸ್ವಾಮಿ, ಈ ಆನ್ಲೈನ್ ಸತ್ಯವೇದ ಅಧ್ಯಯನದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ, ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ಗ್ರಹಿಸುತ್ತಾ ಆ ವಾಕ್ಯ ನಮ್ಮಲ್ಲಿಯೂ ಮತ್ತು ನಾವು ನಿನ್ನ ವಾಕ್ಯದಲ್ಲಿಯೂ ನೆಲೆಗೊಂಡು ನಮ್ಮ ಜೀವನ 100ರಷ್ಟು 90ರಷ್ಟು ಫಲ ಕೊಡುವಂಥ ಜೀವಿತವಾಗಲಿಕ್ಕಾಗುವಂತೆ ಸಹಾಯ ಮಾಡು. ಕೇಳುವಂಥ ಸಭೆಯನ್ನು, ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಆಶೀರ್ವಾದ ವರ ತಲಾಂತುಗಳಿಂದ ತುಂಬಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. Dear friends, again I wish good evening to everyone. ಆನ್ಲೈನ್ ಬೈಬಲ್ ಸ್ಟಡಿಯನ್ನು ಮಾಡುವಾಗ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಟೇಕ್ ಯುವರ್ ಬೈಬಲ್ ಆ್ಯಂಡ್ ಓಪನ್ ಬೈಬಲ್ ಆ್ಯಂಡ್ ಫಾಲೋಸ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ಆಗ ವಿಲ್ ಕಮ್ ಟು ನೋ ವಾಟ್ ವಿ ಆರ್ ಮೆಡಿಟೇಟಿಂಗ್ ಅಂತ ಹೇಳಿ. ಇಲ್ಲ ಅಂತ ಹೇಳಿದರೆ ಇಟ್ಸ್ ಸಮ್ವೇರ್ ದ್ಯಾಟ್ ಐ ಆಮ್ ಸ್ಪೀಕಿಂಗ್ ಆ್ಯಂಡ್ ಯುವರ್ ಮೂಡ್ ಇಸ್ ಸಮ್ವೇರ್. ಯಾಕೆ ಹೇಳಿದರೆ, ವೆನ್ ಯು ಓಪನ್ ಬೈಬಲ್ ಆ್ಯಂಡ್ ಸಿ, ಯು ವಿಲ್ ಸಿ ಮಚ್ ಬೆನಿಫಿಟ್ ಆರ್ ಎಫೆಕ್ಟಿವ್. ಅದರ್ವೈಸ್ that won't be that much of effective. So ಹಾಗಾಗಿ ಕೀರ್ತನೆಗಳನ್ನು ಓದ್ತಾ ಇದ್ದೇವೆ. ಐ ಫೀಲ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಟ್ಸ್ ಎನ್ರಿಚಸ್ ಟು ಬಿ ಮೋರ್ ಫೇತ್ಫುಲ್ ಆ್ಯಂಡ್ ದ್ಯಾಟ್ ಗಿವ್ಸ್ ಎನಾರ್ಮಸ್ ನಾಲೆಡ್ಜ್ ಹೌ ದ್ಯಾಟ್ ಸಾಂಗ್ ಆ್ಯಟ್ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಎಂಬುದಾಗಿ. ಪ್ರತಿಯೊಂದೊಂದು ಕೀರ್ತನೆಗೆ ಒಂದೊಂದು ಕಾಂಟೆಕ್ಸ್ಟ್ ಇದೆ, ಅದರಲ್ಲಿ ಹೇಗೆ ಆ ಕೀರ್ತನೆಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ ನಮಗೆ ತಿಳಿಸ್ತದೆ. ಸೊ ಹಾಗಾಗಿ ಇವತ್ತು ನಾವು ಧ್ಯಾನ ಮಾಡುವಂಥ ಕೀರ್ತನೆ 82, ದ ಬುಕ್ ಆಫ್ ಸಾಮ್ ಚಾಪ್ಟರ್ 82. ಸೊ ಈ 82ನೇ ಕೀರ್ತನೆ, 81ನೇ ಕೀರ್ತನೆ ನಾವು ಕಳೆದ ವಾರ ಧ್ಯಾನ ಮಾಡಿದ್ದೇವೆ. 82 ಇವತ್ತು. ಇಟ್ ಹ್ಯಾಸ್ ಓನ್ಲಿ 8 ವರ್ಸಸ್, 8 ವಚನಗಳನ್ನು ಮಾತ್ರ ಈ ಪುಸ್ತಕದಲ್ಲಿ ಅಥವಾ ಈ ಅಧ್ಯಾಯದಲ್ಲಿ ಒಳಗೊಂಡಿದೆ. ಸೊ ಇದನ್ನು ನಾನು ಆ್ಯಸ್ ಯೂಶುವಲ್ ವಿಲ್ ಬಿಗಿನ್ ವಿತ್ ಇಂಟ್ರೊಡಕ್ಷನ್. ಆ ಇಂಟ್ರೊಡಕ್ಷನಲ್ಲಿ ಏನು ಹೇಳ್ತದೆ ಅಂತ ನೋಡೋದಾದರೆ, ದೇವರು ಅನೀತಿವಂತರಾದ ಅಧಿಪತಿಗಳಿಗೆ ವಿಧಿಸುವಂಥದ್ದು, ಅನೀತಿವಂತವರಿಗೆ, ಅನ್ರೈಚಿಯಸ್ ಜಡ್ಜಸ್, ಅನ್ರೈಚಿಯಸ್ ಲೀಡರ್ಸ್ ಅಂಥವರಿಗೆ ದೇವರು ಕೊಡುವಂತಹ ಒಂದು ಕಮಾಂಡ್ ಅಥವಾ ಗಾಡ್ ಇಸ್ ಗೋಯಿಂಗ್ ಟು ಜಡ್ಜ್ ದೆಮ್ ಎನ್ನುವಂಥ ಒಂದು ಕೀರ್ತನೆ ಇದು. ಸೊ ಈ ಕೀರ್ತನೆ ಯಾರು ಬರೆದದ್ದು ಎಂಬುದಾಗಿ ನೋಡೋದಾದರೆ, ಆಸಾಫ ಎನ್ನುವಂಥ ಕೀರ್ತನೆ ರಚಕ ಬರೀತಾನೆ. ಸೊ ನಾವು ಬೇರೆ ಎಲ್ಲ ಹಿಂದಿನ ಕೀರ್ತನೆಗಳನ್ನು ನೋಡುವಾಗ ಆಲ್ಮೋಸ್ಟ್ ಇಟ್ ವಾಸ್ ರಿಟನ್ ಬೈ ಡೇವಿಡ್, ಬಟ್ ಈಗ ಬರುವಂಥ ಕೀರ್ತನೆಗಳಲ್ಲಿ ಆಸಾಫ ಬರೀತಾನೆ. ಸೊ ಆಸ್ ವಿ ಆಲ್ ನೋ ದ್ಯಾಟ್ ಈಸ್ ಅ ಗ್ರೇಟ್ ಮ್ಯೂಸಿಷಿಯನ್ ಆ್ಯಂಡ್ ಸಿಂಗರ್ ಇನ್ ದ ಕಾಯರ್ ಆಫ್ ದಿ ಜೆರುಸಲೆಮ್ ಟೆಂಪಲ್, ಬಟ್ ಆಲ್ಸೋ ಈ ವಾಸ್ ಆಲ್ಸೋ ಕಾಲ್ಡ್ ಆಸ್ ದ ಪ್ರಾಫೆಟ್ ಆಫ್ ಮ್ಯೂಸಿಕಲ್ ಕಂಪೋಸಿಷನ್ ಎಂಬುದಾಗಿ. ಹಾಡುಗಳ ಮೂಲಕ ಅಥವಾ ಗೀತೆಗಳ ಮೂಲಕ ಪ್ರವಾದನೆಯನ್ನು ನುಡಿಯುತ್ತಿದ್ದಂಥ ಒಬ್ಬ ದೇವರ ಸೇವಕ ಕೂಡ ಎಂಬುದಾಗಿ ಆತನನ್ನು ಕರಿಬೋದು. ಸೊ ಈ ಕೀರ್ತನೆ ಇಂಟ್ರೊಡಕ್ಷನಲ್ಲಿ ಹೇಳಿದ ಹಾಗೆ ಹೇಗೆ ಇಂದಿನ ಕಾಲದಲ್ಲಿ ನ್ಯಾಯ ಎನ್ನುವಂಥದ್ದು ಅರಸರ ಬಳಿಯಲ್ಲಿ ಇರ್ತಾ ಇತ್ತು. ಅರಸರು ನ್ಯಾಯವನ್ನು ಕೊಡ್ತಾಯಿದ್ರು. ಸೊ ಅವರು ನ್ಯಾಯವನ್ನು ನೀಡಬೇಕಿದ್ರೆ ಅಂಥವರು ನ್ಯಾಯವಾದಂಥ ರೀತಿಯಲ್ಲಿ ಅರಸ ಮತ್ತು ಜನರು ಸತ್ಯವನ್ನು ಹಿಡಿದುಕೊಂಡು ನ್ಯಾಯ ಮಾಡಬೇಕೆನ್ನುವಂತಹ ಒಂದು ವಿಷಯವನ್ನು ಎತ್ತಿ ತಿಳಿಸ್ತದೆ. ಅರಸ ಮತ್ತು ಯಾರು ದೋಸ್ ಹು ಕಮ್ ಟು ಸೀಕಿಂಗ್ ಜಸ್ಟಿಸ್, ದೇ ಮಸ್ಟ್ ನೋ ದ ಟ್ರೂತ್, ದೇ ಮಸ್ಟ್ ಒಬೇ ಟು ದ ಟ್ರೂತ್. ಅದು ಕೆಲವರಿಗೆ ಸತ್ಯವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಕೆಲವರಿಗೆ ಸತ್ಯ ಏನಂತ ಗೊತ್ತಿಲ್ಲ, ಅದನ್ನು ಬಿಟ್ಟು ಇಟ್ ಶುಡ್ ಬಿ ದ್ಯಾರ್ ಫೇವರಿಸಮ್, ಆಗ ಮಾತ್ರ ಜಸ್ಟಿಸ್ ಅಂತ ಫೀಲ್ ಮಾಡುವಂಥವ್ರು ಇದ್ದಾರೆ. ಅಂಥವರಿಗೆ ಈ ಕೀರ್ತನೆ ಇಟ್ ಗಿವ್ಸ್ ಅ ಸ್ಟ್ರಿಕ್ಟ್ ವಾರ್ನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಈ ಕೀರ್ತನೆ ಇಟ್ ಇಸ್ ಆಲ್ಮೋಸ್ಟ್ ರಿಲೇಟೆಡ್ ಟು ದ ಸೋಷಿಯಲ್ ಕಾಂಟೆಕ್ಸ್ಟ್. ಸೋಷಿಯಲ್ ಕಾಂಟೆಕ್ಸ್ಟ್ ಅಂತ ಹೇಳೋದಾದರೆ, ಒಬ್ಬ ಅರಸನ ಆಸ್ಥಾನದಲ್ಲಿ ಅಥವಾ ಯಾವುದೇ ನ್ಯಾಯಸ್ಥಾನದಲ್ಲಿ ನಿಲ್ಲುವಾಗ ಇಟ್ ಇಸ್ ನಾಟ್ ಓನ್ಲಿ ಪಾರ್ಟಿನೆಂಟ್ ಟು ದ ಚರ್ಚ್. ಒಂದು ಸಮಾಜದಲ್ಲಿ ಎಲ್ಲ ಧರ್ಮದವರು ಇರ್ತಾರೆ, ಬೇರೆ ಬೇರೆ ನಂಬಿಕೆಯವರು ಇರ್ತಾರೆ, ಅವರಿಗೆ ಕೂಡ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದರೆ ಇಟ್ ಇಸ್ ನಾಟ್ ಓನ್ಲಿ ಆಲ್ವೇಸ್ ಜಡ್ಜಿಂಗ್ ಪೀಪಲ್ ಇನ್ ಫೇವರ್ ಟು ದೋಸ್ ಹೂ ಆರ್ ಬಿಲಾಂಗ್ ಟು ಪರ್ಟಿಕ್ಯುಲರ್ ಕಮ್ಯುನಿಟಿ. ಒಂದು ಕಮ್ಯುನಿಟಿಗೆ ಸೇರಿದಂಥ ಜನರಿಗೆ ನ್ಯಾಯವನ್ನು ಕೊಡುವಂಥದ್ದಲ್ಲ. ಬಟ್ ಇಯರ್ ಇಟ್ ಸ್ಪೆಸಿಫಿಕ್ಲಿ ಸೇಸ್ ದಟ್ ಎಂಫಸೈಸಿಂಗ್ ಆನ್ ದ ಪೂವರ್ಸ್ ಆ್ಯಂಡ್ ದ ನೀಡಿ ಆ್ಯಂಡ್ ದ ಆರ್ಫನ್ಸ್, ಅವರಿಗೆ ಕೂಡ ನ್ಯಾಯವನ್ನು ಕೊಡಬೇಕು ಎನ್ನುವಂಥ ಉದ್ದೇಶವನ್ನು ತಿಳಿಸ್ತದೆ. ಸೊ ಇನ್ನೊಂದು ಕಡೆಯಲ್ಲಿ ನಾವು ನ್ಯಾಯವನ್ನು ಕೊಡಬೇಕಿದ್ರೆ ನಮ್ಮಲ್ಲಿ ಕರುಣೆ ಮತ್ತು ಸತ್ಯವಾದಂಥ ಮನಸ್ಸಿರಬೇಕಂತ ಹೇಳುವುದಾದರೆ
ಈ ಕೀರ್ತನೆಯನ್ನು ಆಸಾಫ ರಚಿಸುವಲ್ಲಿ ದಾವಿದನ ಇನ್ಫ್ಲುಯೆನ್ಸ್ ಕೂಡ ಇದೆ ಎಂಬುದಾಗಿ ನಾವು ನೋಡ್ತೇವೆ. ದಾವಿದನ ಇನ್ಫ್ಲುಯೆನ್ಸ್ ಯಾಕೆ ಅಂತ ಹೇಳೋದಾದರೆ, ದಾವಿದ ಯೆರೂಸಲೇಮಲ್ಲಿ ಅಥವಾ ಇಸ್ರಾಯೇಲ್ರಿಗೆ ಅರಸನಾಗಿರುವಾಗ ಅವರಿಗೆ ಅವನು ನ್ಯಾಯವನ್ನು ನೀಡ್ತಾ ಇರ್ತಾನೆ. ನ್ಯಾಯ ನೀಡುವಾಗ ಕೆಲವು ಸಲ ಲೋಕಲ್ ಲೀಡರ್ಸ್ಗಳು ತಪ್ಪಾಗಿ ನ್ಯಾಯ ಕೊಡ್ತಾಯಿದ್ರು. ಸೊ ಅಂಥ ಸಂದರ್ಭದಲ್ಲಿ ಆಸಾಫನಿಗೆ ದೇವರೊಬ್ಬ ಒಳ್ಳೆಯ ನ್ಯಾಯಾಧಿಪತಿಯಾಗಿ ಹೇಗೆ ಸಾಮಾನ್ಯರಿಗೆ ನ್ಯಾಯ ಕೊಡ್ತಾನೆ, ಅದನ್ನು ಯು ಹ್ಯಾವ್ ಟು ಇನ್ಸ್ಟ್ರಕ್ಟ್ ಅದರ್ಸ್ ಎನ್ನುವಂಥ ರೀತಿಯಲ್ಲಿ ರಚಿಸಿರಬಹುದು ಎನ್ನುವಂತಹ ವಾದಗಳು ಥಿಯಾಲಜಿಯನ್ಸಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೊ ದಿಸ್ ಇಸ್ ಎ ಶಾರ್ಟ್ ಇಂಟ್ರೊಡಕ್ಷನ್ ಆಫ್ ದ ಸಾಮ್ 82, 82ನೇ ಕೀರ್ತನೆಯ ಒಂದು ಸಣ್ಣ ಇಂಟ್ರೊಡಕ್ಷನ್. ಸೊ ನಾವು ಮುಂದೆ ಹೋಗೋದಾದರೆ ವಚನಗಳ ಆಧಾರದಲ್ಲಿ ವೆನ್ ವಿ ಟ್ರೈ ಟು ಮೆಡಿಟೇಟ್ ವಿಲ್ ಕಮ್ ಟು ನೋ. ಸೊ ಲೆಟ್ಸ್ ಡಿವೈಡ್ ದಿಸ್ ಇನ್ ವರ್ಸಸ್. ವಚನ 1ರಿಂದ 2 ನಾನು ಓದ್ತೇನೆ. ಫಸ್ಟಲ್ಲಿ, ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸುತ್ತಾನೆ. ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಾಕ್ಷಿಣ್ಯ ತೋರಿಸುವುದು ಇನ್ನೆಷ್ಟರವರೆಗೆ ಎಂಬುದಾಗಿ. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಗಾಡ್ ಸಮನ್ಸ್ ದ ಜಡ್ಜಸ್ ಎಂಬುದಾಗಿ. ದೇವರು ತೀರ್ಪು ಕೊಡುವಂಥವರಿಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಗಾಡ್ ಸಮನ್ಸ್ ಟು ದ ಜಡ್ಜಸ್. ತೀರ್ಪು ಕೊಡುವಂಥವರಿಗೆ ಗಾಡ್ ಹ್ಯಾಸ್ ಸಮಥಿಂಗ್ ಕಮಾಂಡ್ ಟು ಸೇ ದೆಮ್. ಅದರಲ್ಲಿ ನಾವು ನೋಡುವಾಗ ಪ್ರಾರಂಭದಲ್ಲಿ ಕೀರ್ತನೆಗಾರ ಆಸಾಫ ಇದನ್ನು ಸ್ಟಾರ್ಟ್ ಮಾಡುವಾಗ ಹೇಗೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳೋದಾದರೆ, ಗಾಡ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ದೆಮ್ ಎನ್ನುವಂಥದ್ದು. ದೇವರು ನಿಂತುಕೊಂಡವನಾಗಿ ನ್ಯಾಯವನ್ನು ತೀರಿಸ್ತಾ ಇದ್ದಾನೆ ಎಂಬುದಾಗಿ ಅಂತ ಹೇಳುವಾಗ ಅದು ದೇವರ ಒಂದು ಡೆಲಿಜೆಂಟ್, ಒಂದು ಶ್ರದ್ಧೆಯಿಂದ ಕೇಳುವಂಥದ್ದು. ಆ್ಯಂಡ್ ವೆನ್ ಇಟ್ಸ್ ಟೈಮ್ ಫಾರ್ ಗಾಡ್ಸ್ ಜಡ್ಜ್ಮೆಂಟ್ ದರ್ ಹ್ಯಾಸ್ ಸೊಲಮ್ನಿಟಿ ಅನ್ ದ್ಯಾಟ್. ಒಂದು ಗಾಂಭೀರ್ಯತೆ ಇದೆ, ಒಂದು ಕಮಾಂಡ್ ಇದೆ, ಅದರಲ್ಲಿ ಒಂದು ಶ್ರದ್ಧೆ ಇದೆ. ಹಾಗಾಗಿ ಗಾಡ್ ಸ್ಟ್ಯಾಂಡ್ಸ್ ಆ್ಯಂಡ್ ಕಮಾಂಡ್ ಆಲ್ ಅದರ್ ಜಡ್ಜಸ್, ಆಲ್ ಅದರ್ ಪೀಪಲ್ ಎಂಬುದಾಗಿ. ಅದರಲ್ಲಿ ನಿಂತುಕೊಂಡು ನ್ಯಾಯ ನೀಡ್ತಾನೆ ಎನ್ನುವಾಗ ದೇವರು ಕೇಳುವಾಗ ಕೂತ್ಕೊಂಡೇ ಕೇಳಿರ್ಬೋದು, ಆದರೆ ಹೇಳುವಾಗ ಈ ಸ್ಟ್ಯಾಂಡ್ಸ್ ಎನ್ನುವಂಥ ಅರ್ಥವನ್ನು ಕೂಡ ಅದು ಕೊಡ್ತದೆ. ವೆನ್ ಅದರ್ಸ್ ವರ್ ಸ್ಪೀಕಿಂಗ್ ಈ ಸ್ಯಾಟ್ ಆ್ಯಂಡ್ ಈ ಲಿಸನ್ ಟು ದೆಮ್, ಬಟ್ ವೆನ್ ಇಟ್ಸ್ ಇಸ್ ಟರ್ನ್ ಟು ಸ್ಪೀಕ್ ಆ್ಯಂಡ್ ಗಿವ್ ಅ ಜಡ್ಜ್ಮೆಂಟ್ ಈ ಸ್ಟುಡ್ ಅಪ್ ಆ್ಯಂಡ್ ಸೆಡ್ ಎನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಕೂಡ ಅರ್ಥ ಮಾಡ್ಬೋದು. ಸೊ ಇದರಲ್ಲಿ ನಿಲ್ತಾನೆ ಎನ್ನುವಾಗಿ ಹೇಳುವಾಗ ಇಟ್ ಇಸ್ ನಾಟ್ ಓನ್ಲಿ ಕಾಮನ್ ಪೀಪಲ್, ಅಲ್ಲಿ ಬೇರೆ ಬೇರೆ ಜಡ್ಜ್ಗಳಿದ್ರು, ಆದರೆ ಈ ಎಲ್ಲ ಜಡ್ಜ್ಗಳಿಗೆ ಗಾಡ್ ಇಸ್ ದ ಸುಪ್ರೀಂ ಜಡ್ಜ್ ಎನ್ನುವಂತಹ ಒಂದು ಅರ್ಥವನ್ನು ಕೂಡ ಕೊಡ್ತದೆ. ಸೊ ಇಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸ್ತಾನೆ ಎಂಬುದಾಗಿ ಗಾಡ್ಸ್ ಎನ್ನುವಂಥ ಪದವನ್ನು ಇಂಗ್ಲೀಷ್ನಲ್ಲಿ ಉಪಯೋಗಿಸಿರಬಹುದು. ಸೊ ದ ವರ್ಡ್ ಗಾಡ್ಸ್ is the word comes from Hebrew word Elohim. ಎಲೋಹಿಮ್ ಎನ್ನುವಂಥ ಒಂದು ಪದದಿಂದ ಬರ್ತದೆ. ಸೊ ಇಲ್ಲಿ ಗಾಡ್ಸ್ ಎಂಬುದಾಗಿ ಹೇಳುವಾಗ ಯಾರಿಗೆ ಗಾಡ್ಸ್ ಎಂಬುದಾಗಿ ಕರೀತಾರೆ ಅನ್ನುವಂಥದ್ದನ್ನು ನಾವು ಕನ್ಫ್ಯೂಸ್ ಮಾಡ್ಕೊಬೋದು. ಬಟ್ ಆದರೆ ಎಲೋಹಿಮಲ್ಲಿ ಇಟ್ಸ್ ಅ ಪ್ಲೂರಲ್ ವರ್ಡ್ ಇನ್ ದಿ ಹೀಬ್ರೋಯಿಕ್ ಭಾಷೆಯಲ್ಲಿ. ಅದರಲ್ಲಿ ದೇವರ ಮಕ್ಕಳನ್ನು ದೇವರ ಅಥವಾ ಗಾಡ್ಸ್ ಎಂಬುದಾಗಿ ಅವರನ್ನು ಕೂಡ ಉದ್ದೇಶಿಸಿ ಕರೆದದಾಗಿ ನಾವು ಹಳೆ ಒಡಂಬಡಿಕೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಎಲೋಹಿಮ್ ಈಸ್ ಆಫನ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಟ್ರೂ ಗಾಡ್ ಯಹ್ವೆ. ಇಟ್ ಈಸ್ ಇನ್ ದಿ ಪ್ಲೂರಲ್ ಟು ಡಿಸ್ಕ್ರೈಬ್ ಬೋತ್ ಮೆಚಾರಿಟಿ ಆಫ್ ದಿ ಪರ್ಸನ್ ಆ್ಯಂಡ್ ಟು ಬಿ ಅ ಹಿಂಟ್ ಆಫ್ ದ ಟ್ರೈನ್ ನೇಚರ್ ಆಫ್ ಗಾಡ್ ಬೀಯಿಂಗ್ ಒನ್ ಗಾಡ್ ಇನ್ 3 persons. ಸೊ ಟ್ರೈನ್ ನೇಚರ್ ಹೇಳುವಾಗ ದೇವರ ತ್ರೈಕತ್ವ ಒಬ್ಬನಲ್ಲಿ ಹೇಗೆ ಇರ್ತದೆ ಅನ್ನುವಂಥದ್ದನ್ನು, ಅಂದರೆ 3 ವ್ಯಕ್ತಿಗಳಲ್ಲಿ ಒಬ್ಬನೇ ದೇವರು ಇರುವಂಥದ್ದು. ಸೊ ಹೀಗಾಗಿ ಎಲೋಹಿಮ್ ಎನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟದನ್ನು ಕೂಡ ನಾವು ನೋಡ್ಬೋದು. ಎಲೋಹಿಮ್ ಸಮ್ಟೈಮ್ಸ್ ಯೂಸ್ಡ್ ಆಸ್ ದ ಪ್ಲೂರಲ್ ಆಫ್ ಪೇಗನ್ ಡೈಟೀಸ್ ಎನ್ನುವಂತಹ ಒಂದು ಅರ್ಥವನ್ನು ಕೊಡ್ತದೆ. ದ ಫಾಲ್ಸ್ ಗಾಡ್ಸ್ ಆಫ್ ನೇಷನ್ಸ್, ಪೈಗನ್ ದೇವತೆಗಳಿಗೆ ಕೂಡ ಎಲೋಹಿಮ್ ಎನ್ನುವಂಥ ಪದವನ್ನು ಇಸ್ರಾಯೇಲ್ರ ಅಥವಾ ಅವರ ಸುತ್ತಮುತ್ತಲಿನ ಕಾಲದಲ್ಲಿ, ಇಬ್ರಿಯರ ಕಾಲದಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ ಇದಾಗಿದೆ. ಎಲೋಹಿಮ್ ಈಸ್ ಸಮ್ಟೈಮ್ಸ್ ಯೂಸ್ಡ್ ಇನ್ ರೆಫರೆನ್ಸ್ ಟು ಏಂಜಲಿಕ್ ಬೀಯಿಂಗ್ಸ್. ಒಬ್ಬ ದೇವದೂತರ ವ್ಯಕ್ತಿಗಳಾಗಿ ಜೀವಿಸುವಂಥವರನ್ನು ಕೂಡ ಉದ್ದೇಶಿಸಿ ಈ ಪದ ಉಪಯೋಗಿಸಲ್ಪಟ್ಟಿರುವಂಥದ್ದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಎಲೋಹಿಮ್ ಅಂತ ಹೇಳುವಾಗ ಇಟ್ಸ್ ಅ ಪ್ಲೂರಾಲಿಟಿಯನ್ನು ಸೂಚಿಸುವಂತಹ ಒಂದು ಪದ. ಇಲ್ಲಿ
ದೇವರುಗಳೊಳಗೆ ನ್ಯಾಯ ವಿಧಿಸ್ತಾನೆ ದೇವರು ಎಂಬುದಾಗಿ ಹೇಳುವಾಗ ಇಟ್ ಈಸ್ ಹಿಸ್ ಡೆಲಿಗೇಟ್ಸ್, ಹಿಸ್ ಪೀಪಲ್, ದೇವರ ಮಕ್ಕಳು, ದೋಸ್ ಹೂ ಆರ್ ಅಡ್ಮಿನಿಸ್ಟರ್ಡ್ ಅದರ್ ಪೀಪಲ್, ಅಂಥವರಿಗೆ ದ ಸುಪ್ರೀಂ ಪರ್ಸನ್ ಆರ್ ಸುಪ್ರೀಂ ಜಡ್ಜ್ ಈಸ್ ಗಾಡ್ ಎನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಸೊ ಇಟ್ಸ್ ಅ ಅಸೆಂಬಲ್ನೆಸ್ ಆಫ್ ಗಾಡ್ಸ್ ಪೀಪಲ್ ಆರ್ ಈಸ್ ಡೆಲಿಗೇಟ್ಸ್ ಎನ್ನುವಂಥದ್ದನ್ನು ನಮಗೆ ತಿಳಿಸ್ತದೆ. ಸೊ ಅದರಲ್ಲಿ ಮುಂದಿನ ವಚನ ಫಸ್ಟ್ ಆದ ಮೇಲೆ ಸೆಕೆಂಡ್ ವಚನ ಹೇಳುವಂಥದ್ದು, ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ಮುಖದಾಕ್ಷಿಣ್ಯ ತೋರಿಸುವುದು ಇನ್ನೆಷ್ಟರ ಹೊರಗೆ, ಹೌ ಲಾಂಗ್ ವಿಲ್ ಯು ಜಡ್ಜ್ ಅನ್ಜಸ್ಟ್ಲಿ ಎಂಬುದಾಗಿ, ಎಷ್ಟರವರೆಗೆ ನೀವು ಅನ್ಯಾಯವಾಗಿ ತೀರ್ಪನ್ನು ಕೊಡ್ತೀರಾ ಅಂತ ಹೇಳುವಾಗ. ಸೊ ದೇವರು ನಮಗೆ ತೀರ್ಪು ಕೊಡುವಾಗ ವಿ ಕ್ಯಾನ್ ಸಿ ದಟ್ ಇನ್ ದ ಟೈಮ್ ಆಫ್ ಮೋಶೆ ಅದರಲ್ಲಿ ನ್ಯಾಯ ತೀರಿಸುವಾಗ he felt it was hectic for him to handle the whole nation of Israelites. So what he did ಎಂಬುದಾಗಿ ನೋಡೋದಾದರೆ, ಅವನು ತನ್ನ ಮಾವನ ಅಡ್ವೈಸ್ ಮೇರೆಗೆ ಕೆಲವರನ್ನೆಲ್ಲ ಹಾರಿಸಿಕೊಂಡು 10 ಜನ, 50 ಜನ, 100 ಜನದ ಮೇಲೆ ಅಧಿಕಾರಿಗಳನ್ನಾಗಿ ನೇಮಿಸ್ತಾನೆ. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿಸ್. ಇಲ್ಲಿ ದೇವರು ಹಾಗೆ ಸಭೆಯನ್ನು ಉದ್ದೇಶಿಸಿ ಹೇಳುವಂಥದ್ದು, ಅವರ ಕೃತ್ಯಗಳಿಗೆ ಅಥವಾ ಜಡ್ಜ್ಗಳಿಗೆ ಅವರು ಜಡ್ಜ್ಮೆಂಟ್ ಕೊಡುವಾಗ ಈಸ್ ನಾಟ್ ಗೋಯಿಂಗ್ ಟು ಹಾನರ್ ದೆಮ್ ಆರ್ ಕಾಂಪ್ಲಿಮೆಂಟ್ ದೆಮ್, ಬಟ್ ಇನ್ ಆರ್ಡರ್ ಟು ಜಡ್ಜ್ ದೇರ್ ಜಡ್ಜ್ಮೆಂಟ್. ಅವರು ನ್ಯಾಯವಾಗಿ ತೀರ್ಪು ಕೊಟ್ಟಿದ್ದಾರಾ, ಅವರ ತೀರ್ಪಿನಲ್ಲಿ ಯಾವುದೇ ಪಾರ್ಶಾಲಿಟಿ ಇತ್ತ, ನ್ಯಾಯ ಇತ್ತ ಎಂಬುದಾಗಿ ದೇವರು ಪರೀಕ್ಷೆ ಮಾಡಿ ಅವರಿಗೆ ತೀರ್ಪು ಕೊಡ್ತಾನೆ ಅನ್ನುವಂಥದ್ದನ್ನು ತಿಳಿಸ್ತದೆ. ಸೊ ಅಂತ ಹೇಳಿದರೆ ಇಟ್ಸ್ ಅ ಗಾಡ್ಸ್ ಅಥಾರಿಟಿ ಆ್ಯಂಡ್ ಗಾಡ್ಸ್ ಸುಪ್ರಮಸಿ ಎನ್ನುವಂಥದ್ದನ್ನು ನಮಗೆ ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹೀಗೆ ಎಷ್ಟರವರೆಗೆ ಮುಖದಾಕ್ಷಿಣ್ಯ ಕೊಡ್ತಾರೆ ಎಂಬುದಾಗಿ ಹೇಳುವಾಗ ವಿಲ್ ಕಮ್ ಟು ನೋ ದಟ್ ಇನ್ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಹೌ ಪೀಪಲ್ ಡು ಪಾರ್ಶಿಯಾಲಿಟಿ ಇನ್ ಗಿವಿಂಗ್ ಜಡ್ಜ್ಮೆಂಟ್ ಆಲ್ಸೋ. ಅಂದರೆ ಜಡ್ಜ್ಮೆಂಟ್ ಯಾವಾಗಲೂ ಇವನ್ ಇನ್ ದ ಕೋರ್ಟ್ ಆಲ್ಸೋ, ಮತ್ತೇನು ನಮ್ಮ ಸಮಾಜದಲ್ಲಿ, ನಮ್ಮ ಚರ್ಚ್, ನಮ್ಮ ಸಮುದಾಯಗಳಲ್ಲಿ ಕೂಡ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಿ ಜಸ್ಟಿಸ್ ಇನ್ ಎವ್ರಿ ಟೈಮ್ ಆರ್ ಇನ್ ಎವ್ರಿ ಮೂಮೆಂಟ್. ಅದರಲ್ಲಿ ಕೆಲವೊಂದು ಸಲ ಫೇವರಿಸಮ್ ಆಗೋದನ್ನು ನೋಡ್ತೇವೆ, ಕೆಲವೊಂದು ಸಲ ಇಂಜಸ್ಟಿಸಿಗೆ ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅಂಥ ಟೈಮಲ್ಲಿ ದೇವರು ಅಂತಹ ಎಲ್ಲ ಜನರಿಗೆ ಕೇಳುವಂಥದ್ದು, ಎಷ್ಟರವರೆಗೆ, ಹೌ ಲಾಂಗ್ ವಿಲ್ ಯು ಜಡ್ಜ್ ಅನ್ಜಸ್ಟ್ಲಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಅದಾದ ಮೇಲೆ ಆ್ಯಸ್ ಯೂಶುವಲ್ ಬೇರೆ ಕೀರ್ತನೆಗಳಲ್ಲಿ ಬರುವ ಹಾಗೆ ಸೇಲ್ ಎನ್ನುವಂಥ ಪದ ಬರ್ತದೆ. ಸೊ ಸೇಲ್ ಅಂತ ಹೇಳಿದರೆ ಏನು? ಸೇಲ್ ಅಂತ ಹೇಳಿದರೆ ಬೇರೆ ಕೀರ್ತನೆಗಳಲ್ಲೆಲ್ಲ ಬರ್ತದೆ, ಇಟ್ಸ್ ಅ ಪಾಸ್ ಬಿಟ್ವೀನ್ ದೋಸ್ ಟು ವರ್ಸಸ್. ಮುಂದಿನ ವಚನಕ್ಕಿಂತ ಮೊದಲು ಅಲ್ಲಿ ಒಂದು ಪಾಸ್ ಬರ್ತದೆ. ಸೊ ಈ ಪಾಸ್ ಏನು ಕೇಳ್ತದೆ ಹೇಳಿದರೆ, ಕಾಲ್ ಫಾರ್ ಸೋಬರ್ ರಿಫ್ಲೆಕ್ಷನ್ ಎಂಬುದಾಗಿ. ಸೋಬರ್ ರಿಫ್ಲೆಕ್ಷನ್ ಅಂತ ಹೇಳುವಾಗ ಒಂದು ನಮ್ಮನ್ನು ನಾವು ಅವಲೋಕಿಸ್ಕೊಳ್ಬೇಕು. ಈಗ ಹೇಳಿದಂಥ ವಚನಗಳಲ್ಲಿ ರಿಫ್ಲೆಕ್ಟ್ ಮಾಡಬೇಕು, ಅದರ ಮೇಲೆ ವಿ ಹ್ಯಾವ್ ಕಣ್ಣಾಯಿಸ್ಬೇಕಂತ ಹೇಳ್ತಾರೆ. ನೋಡಬೇಕು, ಹೌದು ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ದೇವರು ನನಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ನ್ಯಾಯವಾಗಿ ನಾನು ನಡ್ಕೊಂಡಿದ್ದೀನಾ ಅಂತ ಹೇಳಿ. ಸೊ ಅನದರ್ ಸೇಲ್ ಎಂಬುದಾಗಿ ಹೇಳುವಾಗ ಅನದರ್ ಡೆಫಿನೇಷನ್, ದಿಸ್ ಗಿವ್ಸ್ ದಿ ಅಫೆಂಡರ್ಸ್ ಪಾಸ್ ಫಾರ್ ಕನ್ಸಿಡರೇಷನ್ ಆ್ಯಂಡ್ ಕನ್ಫೆಷನ್. ಅದು ನಮಗೆ ಯಾವುದನ್ನು ಪರಿಗಣಿಸಬೇಕು ಮತ್ತು ಎಲ್ಲಿ ನಾವು ತಪ್ಪು ಮಾಡಿದರೆ ಕನ್ಫೆಸ್ ಮಾಡಬೇಕೆನ್ನುವಂಥದ್ದಕ್ಕೆ ಕೂಡ ಇಟ್ಸ್ ಅ ಪಾಸ್. ವಿ ಹ್ಯಾವ್ ಟು ರಿಫ್ಲೆಕ್ಟ್. ಅಂದರೆ ನಮ್ಮ ಟೈಮ್ ಚರ್ಚಲ್ಲಿ ಕೂಡ ವಿ ಹ್ಯಾವ್ ಟು ಗಿವ್ ಪಾಸ್, ಬಟ್ ಆದರೆ ವಿ ಹ್ಯಾವ್ ವೆರಿ ಲಿಮಿಟೆಡ್ ಟೈಮ್. 1.5 ಅವರಲ್ಲಿ ನಾವೆಲ್ಲವನ್ನು ಮುಗಿಸಬೇಕು. ಅದರಲ್ಲಿ ನಾವು ಕೆಲವೊಮ್ಮೆ ಪಾಸ್ ಕೊಡ್ಲಿಕ್ಕೆ ಹೋದರೆ ಜನರ ಮೈಂಡ್ ಎಲ್ಲೆಲ್ಲಿಯೋ ಡೈವರ್ಟ್ ಹೋಗ್ತದೆ. ಬಟ್ ವೆನ್ ದರ್ ಇಸ್ ಅ ಪಾಸ್, ಇಟ್ಸ್ ಅ ಟೈಮ್ ಟು ರಿಫ್ಲೆಕ್ಟ್ ಆನ್ ವಾಟ್ ಇಸ್ ಸೆಡ್ ಇನ್ ದ ಚರ್ಚ್. ಏನು ಪಾಸ್ಟರ್ ಹೇಳಿರ್ತಾರೆ ಅದರ ಮೇಲೆ ರಿಫ್ಲೆಕ್ಟ್ ಮಾಡಲಿಕ್ಕೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಮೆಂಬರ್ ಆ್ಯಂಡ್ ಪ್ರಾಕ್ಟೀಸ್ ದಟ್ ಇನ್ ಅವರ್ ಚರ್ಚಸ್. ಸೊ ನಾವು ಮುಂದಿನ ವಚನಗಳಿಗೆ ಹೋಗೋದಾದರೆ 3ರಿಂದ 4 ವಚನ. ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ, ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ ಎಂಬುದಾಗಿ. ಸೊ 3 ಮತ್ತು 4ನೇ ವಚನಕ್ಕೆ ನಾವು ಟೈಟಲ್ ಮಾಡೋದಾದರೆ ಗಾಡ್ ಕಮ್ಯಾಂಡ್ಸ್ ದ ಅನ್ಜಸ್ಟ್ ಜಡ್ಜಸ್ ಎಂಬುದಾಗಿ. ಸೊ ಇಲ್ಲಿ ದೇವರು ಒಂದು ಕಡೆ ಸಮನ್ಸ್ ಎಂಬುದಾಗಿ ಹೇಳುವಾಗ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ, ಆ್ಯಂಡ್ ಇಲ್ಲಿ ದೇವರು ಕಮಾಂಡ್ ಎಂಬುದಾಗಿ ಹೇಳುವಾಗ ಇಟ್ಸ್ ಅ ಸ್ಟ್ರಿಕ್ಟ್ ಆರ್ಡರ್ ಬೈ ಗಾಡ್ ಟು ಡೂ ದಿಸ್ ಥಿಂಗ್ಸ್. ಅದು ಯಾವುದೆಂಬುದಾಗಿ ಹೇಳುವಾಗ ಇಲ್ಲಿ ಗಾಡ್ ಹ್ಯಾಸ್ ಅ ಸ್ಪೆಷಲ್ ಕನ್ಸರ್ನ್ ಫಾರ್ ಸರ್ಟನ್ ಪೀಪಲ್. ಯಾರು ಎಂಬುದಾಗಿ ಹೇಳುವಾಗ ಅನಾಥರು, ಆರ್ಫನ್ಸ್ರವರಿಗೆ ಏನು ಮಾಡಬೇಕು? ನ್ಯಾಯವನ್ನು ಸ್ಥಾಪಿಸಿರಿ. ದುಃಖಿತರು, ಪೀಪಲ್ ದೋಸ್ ಹೂ ಆರ್ ಡಿಪ್ರೈವ್ಡ್ ಫ್ರಮ್ ದಿಸ್ ಸೋಷಿಯಲ್ ಪ್ರಿವಿಲೇಜಸ್, ಅಂಥವರಿಗೆ. ದರಿದ್ರರು, ಪೀಪಲ್
ದೋಸ್ ಡೋಂಟ್ ಹ್ಯಾವ್ ಪ್ರಾಪರ್ ಫೆಸಿಲಿಟೀಸ್ ಅಂಥವರಿಗೆ ನೀವು ನ್ಯಾಯವನ್ನು ಸ್ಥಾಪಿಸಿರಿ ಎಂಬುದಾಗಿ. ಇಟ್ಸ್ ಇನ್ಸ್ಟ್ರಕ್ಷನ್ ಬೈ ಗಾಡ್ ಅಥವಾ ಸುಪ್ರೀಂ ಜಡ್ಜ್ನಿಂದ ಬರುವಂತಹ ಒಂದು ಇನ್ಸ್ಟ್ರಕ್ಷನ್ ಎಂಬುದಾಗಿ ನಾವಿಲ್ಲಿ ತಿಳ್ಕೊಳ್ಬೇಕು. ಅಂತ ಹೇಳಿದರೆ ಯಾರೆಲ್ಲ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ, ಸಮಾಜದಲ್ಲಿ ಯಾರೆಲ್ಲ ಕಡೆಗಾಣಿಸಲ್ಪಟ್ಟಿದ್ದಾರೆ ಎಂಬುದಾಗಿ. ಸೊ ನಮ್ಮ ಸಮಾಜದಲ್ಲಿ ನಾವು ಯಾವಾಗಲೂ ಕೇಳ್ತಾ ಇರ್ತೇವೆ, ನ್ಯೂಸಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಆಗಿರ್ಬೋದು, ನಾವು ಅವರಿಗೆ ಪಾಪದವರು ಅಂತ ಕರಿತೇವೆ. ಬಟ್ ಇನ್ ರಿಯಾಲಿಟಿ ದೇ ಆರ್ ದ ಆಪರೇಷನ್ಸ್ ಆಫ್ ಸೋಷಿಯಲ್ injustice and social inequality. People those who are deprived from the ಸೋಷಿಯಲ್ ಪ್ರಿವಿಲೇಜಸ್, ಅವರಿಗೆ ಸಮಾಜದಲ್ಲಿ ಬೇರೆಯವರಿಗಿರುವಂಥ ಎಲ್ಲ ಅಗತ್ಯತೆಗಳು ಅವಕಾಶತೆಗಳು ಇರುವುದಿಲ್ಲ. ಒಂದು ವೇಳೆ ನಾವು ಒಬ್ಬ ಬಡವನ ಮಗ ಬಡವನಾಗಿ ಉಳಿತಾನೆ, ಒಬ್ಬ ಶ್ರೀಮಂತನ ಮಗ ವೆಲ್ ಎಜುಕೇಟೆಡ್ ಆಗಿ ಶ್ರೀಮಂತನಾಗಿ ಇರ್ತಾನೆ. ಯಾಕೆ ಅಂತ ಹೇಳಿದರೆ ಇಟ್ಸ್ ಅ ಸಿಸ್ಟಮ್. ಅವನಿಗೆ ಎಲ್ಲ ವಿಷಯಗಳಲ್ಲಿ ಸಿಗ್ತದೆ, ಎಲ್ಲವನ್ನು ಓದ್ತಾನೆ, ಎಲ್ಲ ಸ್ಕಿಲ್ ಸಿಗ್ತದೆ. ಅದೇ ಒಬ್ಬ ಬಡವನ ಮಗ ಯಾಕೆ ಬಡವನಾಗಿ ಉಳಿತಾನೆ ಹೇಳಿದರೆ ಈ ಡಸಂಟ್ ಹ್ಯಾವ್ ಅ ಪ್ರಾವಿಷನ್ ಟು ಗೇನ್ ಸ್ಕಿಲ್ಸ್ ಆರ್ ಬಿಕಮ್ ಅ ಗುಡ್ ಪರ್ಸನ್ ಇನ್ ದ ಸೊಸೈಟಿ. ಸೊ ಅದಕ್ಕೆ ದೇವರ ನ್ಯಾಯಗಳು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ದೆನ್ ವಾಟ್ ವಿ ಥಾಟ್. ಸೊ ಅದಕ್ಕೆ ದೇವರಲ್ಲಿ ಹೇಳುವಂಥದ್ದು, ಅನಾಥರು, ದಿಕ್ಕಿಲ್ಲದಂಥವರು, ದರಿದ್ರರ ಪರವಾಗಿ ನೀವು ನ್ಯಾಯವನ್ನು ತೀರಿಸಿರಿ ಎಂಬುದಾಗಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಥವಾ ಕಮಾಂಡನ್ನು ನ್ಯಾಯಾಧೀಶರಿಗೆ ಅಥವಾ ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿಗಳಿಗೆ ದೇವರು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದನ್ನು ನಾವು ಒಂದು ಸಿಸ್ಟಮ್ ಅಂತ ಕೂಡ ನೋಡ್ಬೋದು. ಇಟ್ ಈಸ್ ನಾಟ್ ಓನ್ಲಿ ಇನ್ ಪ್ರೆಸೆಂಟ್ ವರ್ಲ್ಡ್, ದಾವೀದ ಅಥವಾ ಆಸಾಫನ ಕಾಲದಲ್ಲಿ ಕೂಡ ಇದ್ದಂತಹ ಒಂದು ಸಿಸ್ಟಮ್. ಅವತ್ತಿನ ಸಿಸ್ಟಮಲ್ಲಿ ಯಾರೆಲ್ಲ ಶೋಷಣೆಗೆ ಒಳಗಾಗ್ತಿದ್ರು ಅಂತ ಹೇಳಿದರೆ ಅನಾಥರು, ದುಃಖಿತರು, ದರಿದ್ರರು, ಬೇರೆ ದೇಶದವರನ್ನು ಕೀಳಾಗಿ ನೋಡ್ತಾ ಇದ್ರು, ಬಡವರನ್ನಂತೂ ಇನ್ನೂ ಗತಿಹೀನರಾಗಿ ಕಾಣ್ತಾ ಇದ್ರು. ಸೊ ಅಂಥವರ ಪರವಾಗಿ ದೇವರು ಮಾತನಾಡಿ ಆಸಾಫನ ಮೂಲಕವಾಗಿ ಅಥವಾ ದಾವೀದನ ಮೂಲಕವಾಗಿ ಅವರ ಸಮಾಜದಲ್ಲಿ ನ್ಯಾಯವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸೊ ಅದರಲ್ಲಿ ದೇವರು ಹೇಳುವ ಹಾಗೆ ಬಡವರಿಗೆ, ಅನಾಥರಿಗೆ ನೀವೇನು ಮಾಡಬೇಕು, ಇಂಪಾರ್ಟೆನ್ಸನ್ನು ಕೊಡಬೇಕೆಂಬುದಾಗಿ. ಸೊ ಇದಕ್ಕೆ ಪೂರ್ವಕವಾಗಿ 2 Chronicles 19 verses 6 and 7 ಅದು ಏನು ಹೇಳ್ತದೆ ಎಂಬುದಾಗಿ ನಾವು ನೋಡೋದಾದರೆ, I'll read that. ನೀವು ಹೇಗೆ ಕೆಲಸ ನಡೆಸ್ತೀರಿ ಎಂಬ ವಿಷಯವನ್ನು ನೋಡಿಕೊಳ್ಳಿರಿ. ನೀವು ನ್ಯಾಯ ತೀರಿಸುವುದು ಮನುಷ್ಯರಿಗೋಸ್ಕರವಲ್ಲ, ಯೆಹೋವನಿಗೋಸ್ಕರವೇ. ನೀವು ನ್ಯಾಯ ತೀರಿಸುವುದು when you judge, remember that you are not judging not only human but also it's for God ಎಂಬುದಾಗಿ ತಿಳ್ಕೊಳ್ಳಿ ಎಂಬುದಾಗಿ. ನ್ಯಾಯ ವಿಚಾರಣೆ ನಡೆಯುವಾಗ ಆತನು ನಿಮ್ಮ ಮಧ್ಯದಲ್ಲಿ ಇರ್ತಾನೆ. when you going to judge, remember that God is in your midst ಎಂಬುದಾಗಿ ಕೂಡ ತಿಳ್ಕೊಳ್ಳಿ. ಹೀಗಿರುವಲ್ಲಿ ನಿಮಗೆ ಯೆಹೋವನ ಭಯವು ಇರಲಿ. ಸೊ ಯು ಮಸ್ಟ್ ಫಿಯರ್ ಗಾಡ್ ವೆನ್ ಯು ಆರ್ ಗೋಯಿಂಗ್ ಟು ಜಡ್ಜ್ ಎಂಬುದಾಗಿ. ನಮಗೆ ದೇವರ ಭಯ ಇಲ್ಲದಿದ್ದರೆ ವಿ ಸ್ಟಾರ್ಟ್ ಡೂಯಿಂಗ್ ಫೇವರಿಸಮ್ ಆ್ಯಂಡ್ ನಮ್ಗೆ ಯಾರಿಗೆ ಬೇಕು ಅವರಿಗೆ ನ್ಯಾಯ ಕೊಡ್ತೇವೆ. ದೇವರಾದ ಯೆಹೋವನಲ್ಲಿ ಅನ್ಯಾಯವು, ಮುಖದಾಕ್ಷಿಣ್ಯವು, ಲಂಚ ತಿನ್ನುವುದು ಇಲ್ಲವಾದುದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎನ್ನುವಂತಹ ಒಂದು ಮಾತನ್ನು, ಅಡ್ವೈಸನ್ನು ಅಲ್ಲಿ ಸಹ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ಬೈಬಲಲ್ಲಿ ಇಟ್ಸ್ ಗಿವನ್ ಹೌ ವಿ ಮಸ್ಟ್ ಜಡ್ಜ್ ಇನ್ ದ ಓಲ್ಡ್ ಟೆಸ್ಟಮೆಂಟ್ ಕಾಂಟೆಕ್ಸ್ಟ್. ಅದರಲ್ಲಿ ಇಸ್ರಾಯೇಲ್ರಿಗೆ ಜಡ್ಜ್ಮೆಂಟ್ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗಿತ್ತು ಅವರೊಂದು ನೇಷನ್ ಬಿಲ್ಡ್ ಮಾಡುವಾಗ. ಸೊ ಅದರಲ್ಲಿ ನ್ಯಾಯವಾಗಿ ಜಡ್ಜ್ಮೆಂಟ್ ಕೊಡಬೇಕೆಂಬುದಾಗಿ. ಸೊ ಅದಕ್ಕೆ ಥಿಯಾಲಜಿಯನ್ನು ಹೀಗೆ ಕೋಟ್ ಮಾಡುವಂಥದ್ದನ್ನು ಐ ವಿಲ್ ರೀಡ್ ದಟ್. Law has too often been an instrument for vengeance in the hand of unscrupulous men, an instrument as deadly as poison. It is for the judge to prevent such villainy ಎಂಬುದಾಗಿ ಅಂತ ಹೇಳಿದರೆ, ನ್ಯಾಯ ಅಥವಾ ಕಾನೂನು ಎನ್ನುವಂಥದ್ದು ಇವತ್ತು ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಇಟ್ಸ್ ಇನ್ ವೆರಿ ಡಾಮಿನೇಟಿಂಗ್ ಪೀಪಲ್. ಸೊ ಅವರ ಹತ್ರ ಇರುವಾಗ ಅವರು ಅದನ್ನು ಬೇರೆಯವರಿಗೆ ಪ್ರತೀಕಾರ ತೀರಿಸಿಕೊಳ್ಳಲಿಕ್ಕೆ ಉಪಯೋಗಿಸ್ತಾರೆ. ಇನ್ನು ಕೆಲವರನ್ನು ವಿಷಕಾರಿಯಾಗಿ ಉಪಯೋಗಿಸಿ ಅವರನ್ನು ಸಾಯಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇನ್ನೊಂದು ಕಡೆ ವಿಲನ್ ಆಗಿ ಪ್ರತೀಕಾರ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಾವು ಜೈಲಲ್ಲೆಲ್ಲ ನೋಡುವಾಗ ಯಾರು ಜಾಸ್ತಿ ಟೈಮ್ ಜೈಲಲ್ಲಿ ಇರ್ತಾರೆ ಅಂತ ಹೇಳೋದಾದರೆ ಬಡವರು, ಶೋಷಿತರು, ಯಾರು ಕೇಳದೇ ಇರುವಂಥವರು ಜೈಲಲ್ಲಿ ಇರ್ತಾರೆ. ಯಾಕೆ ಅಂತ ಹೇಳಿದರೆ ಅದನ್ನು ಪ್ರತೀಕಾರ ತಗೊಳ್ಳುವಂಥ ಒಂದು ಸಾಧನವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ನಾಟ್ ಅ ಪ್ರಾಪರ್ ಸಿಸ್ಟಮ್ ಎಂಬುದಾಗಿ ಕೀರ್ತನೆಗಾರ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. ಸೊ 5ನೇ ವಚನವನ್ನು ನಾವು ನೋಡೋದಾದರೆ, ಇವರು ಬುದ್ಧಿಹೀನರು, ವಿವೇಕಶೂನ್ಯರು ಆಗಿ ಅಂಧಕಾರದಲ್ಲಿ ಅಲೆಯುತ್ತಾರೆ, ಭೂಮಿಯ ಅಸ್ಥಿವಾರಗಳೆಲ್ಲ ಕದಲುತ್ತವೆ ಎಂಬುದಾಗಿ. ಸೊ 5ನೇ ವಚನಕ್ಕೆ ವಿ ಕ್ಯಾನ್ ಟೈಟಲ್ ಗಾಡ್ ಎಕ್ಸ್ಪೋಸಸ್ ದ ವೀಕ್ನೆಸ್ ಆಫ್ ದಿ ಅನ್ಜಸ್ಟ್ ಜಡ್ಜಸ್.
ಅನ್ಜಸ್ಟಿಸ್ ನಡೆಸುವಂಥ ನ್ಯಾಯಾಧಿಪತಿಗಳ ವೀಕ್ನೆಸ್ಸನ್ನು ದೇವರೇನು ಮಾಡ್ತಾ ಇದ್ದಾನೆ, ಎಲ್ಲರ ಮುಂದೆ ತೆರೆದಿಡ್ತಾ ಇದ್ದಾನೆ. ಅದರಲ್ಲಿ ಹೇಳುವ ಹಾಗೆ ಬುದ್ಧಿಹೀನರು, ದೇ ಆರ್ ಬ್ರೈನ್ಲೆಸ್ ಪೀಪಲ್, ಅವರಿಗೆ ವಿವೇಕ ಶೂನ್ಯರು ಹಾಗೆ ಅಂಧಕಾರದಲ್ಲಿ ನಡೆಯುತ್ತಾರೆ ಎಂಬುದಾಗಿ ಹೇಳುವಾಗ ಅವರಲ್ಲಿರುವಂತಹ ಒಂದು ಆ್ಯರೋಗೆಂಟ್, ಒಂದು ಗ್ರ್ಯಾಟಿಟ್ಯೂಡ್ ನೇಚರ್ ಇಲ್ಲದೇ ಇರುವಂತಹ ಮನೋಸ್ಥಿತಿಯನ್ನು ನಾವು ನೋಡ್ತೇವೆ. ಅಲ್ಲಿ ಆ ಜಡ್ಜ್ಗಳಿಗೆ ಏನಂತ ಮನೋಭಾವನೆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ, ನಾವು ಕಾಮನ್ ಪೀಪಲ್ಗಿಂತ ತುಂಬ ಗ್ರೇಟ್ ಎನ್ನುವಂಥ ಒಂದು ಮನೋಭಾವನೆ ಬಂದಿದೆ. ಹಾಗೆ ಬಂದದ್ರಿಂದ ಅವ್ರು ತಾವೇನೇ ಹೇಳಿದರೂ ಸರಿ, ನಮ್ಮನ್ನು ಕೇಳುವಂಥವ್ರು ಯಾರೂ ಇಲ್ಲ ಎಂಬುದಾಗಿ. ಸೊ ಅಂಥವರ ಕುರಿತಾಗಿ ದೇವರು ಏನು ಹೇಳ್ತಾನೆ ಹೇಳಿದರೆ, ಅವರು ಮೂರ್ಖರು, ಒಳ್ಳೆಯದನ್ನು ಇಗ್ನೋರ್ ಮಾಡುವ, ಕಡೆಗಾಣಿಸುವಂತಹ ಮತ್ತು ತಪ್ಪಾಗಿ ಅರ್ಥ ಮಾಡುವಂತಹ, ಓವರ್ ಎಸ್ಟಿಮೇಟ್ ಆಗಿ ಅರ್ಥ ಮಾಡುವಂತಹ ಮೂರ್ಖರು ಆಗಿರ್ತಾರೆ, ಯಾರು ತಮ್ಮನ್ನು ತಾವೇ ಗ್ರೇಟ್ ಎಂಬುದಾಗಿ ಭಾವಿಸ್ಕೊಳ್ತಾರೋ. ಸೊ ಅದಕ್ಕೆ ಅಂಥವರ ಕುರಿತಾಗಿ ದೇವರು ಹೇಳುವಂಥದ್ದು, ಅವರಿಗೆ ಮೂರ್ಖರು. ಯಾಕೆಂತ ಹೇಳಿದರೆ, ದೇ ಥಿಂಕ್ ದಮ್ಸೆಲ್ಫ್ ಆಸ್ ದ ಹೈಯರ್ ದೆನ್ ದಿಸ್ ಕಾಮನ್ ಪೀಪಲ್ ಎಂಬುದಾಗಿ. ಇನ್ನೊಂದು ಕಡೆ ದೇ ರಿಜೆಕ್ಟ್ ಆರ್ ಇಗ್ನೋರ್ ದಿ ಗುಡ್ ಡೀಡ್ಸ್, ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಅವರು ಇಗ್ನೋರ್ ಮಾಡ್ತಾರೆ ಮತ್ತು ತಪ್ಪಾಗಿ ಅರ್ಥ ಮಾಡ್ತಾರೆ ಅವರು. ಸೊ ಹಾಗಾಗಿ ಅಂಥವರು ಮೂರ್ಖರಾಗಿರ್ತಾರೆ ಎನ್ನುವಂಥದ್ದನ್ನು ಕೂಡ, ಅಂದರೆ ಯಾರೆಲ್ಲ ಅನ್ಜಸ್ಟ್ ಜಡ್ಜನ್ನು ಕೊಡುವುದರಲ್ಲಿ ಎಂಗೇಜ್ ಆಗಿರ್ತಾರೋ. ಸೊ ಇವರು ಹೇಗೆ ಇರ್ತಾರೆ ಹೇಳೋದಾದರೆ, ಇವರ ಜೀವನ ಅಂಧಕಾರದಲ್ಲಿ ನಡೀತಾ ಇರ್ತದೆ, ಒಂದು ಕತ್ತಲೆಯಲ್ಲಿ ತಮ್ಮದೇ ಜೀವಿತದಲ್ಲಿ ಖುಷಿ ಪಡುವಂಥವರಾಗಿರ್ತಾರೆ. ಮತ್ತು ಇಂಥವರಿಂದ ಸಮಾಜದಲ್ಲಿ ಏನಾಗ್ತದೆ ಹೇಳಿದರೆ, ಸಮಾಜ ಸ್ಟೇಬಲ್ ಆಗಿ ಸ್ಥಿರವಾಗಿರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ವಿ ಸಿ ದ್ಯಾಟ್ ರೆವಲ್ಯೂಷನರಿ ಆರ್ ಕಮ್ಯುನಲ್ ವೈಲೆನ್ಸ್ ದಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಸೊಸೈಟಿ. ಯಾಕೆಂತ ಹೇಳೋದಾದರೆ, ಸಮಾಜದಲ್ಲಿ ಯಾವಾಗ ನ್ಯಾಯ ನೀತಿ ಸ್ಥಾಪನೆ ಆಗುವುದಿಲ್ವೋ ಆಗ ದಂಗೆಗಳು, ಪ್ರತಿಕಾರಗಳು ಆಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದೇನು ಮಾಡ್ತದೆ, ಇಟ್ ಮೇಕ್ಸ್ ಅನ್ಸ್ಟೇಬಲ್ ದ ಸೊಸೈಟಿ ಆ್ಯಂಡ್ ದ ಹೋಲ್ ನೇಷನ್. ಸೊ ಇಟ್ ವಾಸ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ದಿ ಟೈಮ್ ಆಫ್ ಅಸಾಫನ ಒಂದು ಸಮಾಜದಲ್ಲಿ ಇದ್ದಂತಹ ಒಂದು ಸ್ಥಿತಿ. ಸೊ ನಾವು ಮುಂದಿನ ವಚನಗಳಿಗೆ ಹೋಗುವುದಾದರೆ, also 6 and 7. ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು, ಆದರೂ ನರರಂತೆ ಸತ್ಯ ಹೋಗುವಿರಿ, ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ ಎಂಬುದಾಗಿ. ಸೊ ಇದಕ್ಕೆ ವಿ ಕ್ಯಾನ್ ಟೈಟಲ್ ಗಾಡ್ ಸೆಂಟೆನ್ಸಸ್ ದ ಜಡ್ಜಸ್ ಎಂಬುದಾಗಿ. ಸೊ ಜಡ್ಜ್ಗಳಿಗೆ ದೇವರು ನ್ಯಾಯ ತೀರ್ಪನ್ನು ಕೊಡ್ತಾನೆ ಎಂಬುದಾಗಿ. ಜಡ್ಜ್ಗಳಿಗೆ ದೇವರು ನ್ಯಾಯ ತೀರ್ಪು ಕೊಡ್ತಾನೆ. ಸೊ ದಿಸ್ ವರ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ, ದೇವರು ಇಲ್ಲಿ ಮಾನವರನ್ನು ದೇವರಿಗೆ ಹೋಲಿಕೆ ಮಾಡಿ ನೋಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಿಯರ್ ಇಟ್ ಗಾಡ್ ಸೇಸ್ ದಟ್ ಇನ್ 6 verses, ನೀವು ದೇವರುಗಳು, ಯು ಆರ್ ಗಾಡ್ಸ್ ಎಂಬುದಾಗಿ ಹೇಳುವಾಗ ನಾವು ದೇವರ ಸ್ವರೂಪದಲ್ಲಿದ್ದೇವೆ, ದೇವರ ಪ್ರತಿನಿಧಿಗಳಾಗಿದ್ದೇವೆ ಎನ್ನುವಂಥದ್ದನ್ನು ನೆನಪು ಮಾಡ್ತಾ ಇದೆ. ಅಂತ ಹೇಳಿದರೆ, ನಾವು ಪ್ರತಿನಿಧಿಗಳಾಗಿ ಸಾಮಾನ್ಯ ಜನರ ಮೇಲೆ, ಏನನ್ನು ತಿಳಿಯದಂಥ ಜನರ ಮೇಲೆ ಗಾಡ್ ಹ್ಯಾಸ್ ಗಿವನ್ ಪವರ್ ಆ್ಯಂಡ್ ಅಥಾರಿಟಿ ಟು ರೂಲ್ ದೆಮ್, ಟು ಗಿವ್ ದೆಮ್ ಜಸ್ಟಿಸ್ ಆ್ಯಂಡ್ ಇಕ್ವಾಲಿಟಿ ಆರ್ ಪೀಸ್ ಇನ್ ಅವರ್ ಸೊಸೈಟಿ. ಅದರಲ್ಲಿ ದೇವರೇನು ಮಾಡ್ತಾ ಇದ್ದಾರೆ, ನೀವು ದೇವರುಗಳು, ಎಲ್ಲ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದ್ದೇನೆ ಎಂಬುದಾಗಿ ಹೇಳುವಾಗ, ಇಟ್ ರಿಮೆಂಬರ್ಸ್ ವಾಟ್ ಆರ್ ದ ಪ್ರಿವಿಲೇಜಸ್ ವಿ ಬೀಯಿಂಗ್ ಅ ಕ್ರಿಶ್ಚಿಯನ್ ಇಸ್ ಗಿವನ್ ಟು ಹಸ್ ಎಂಬುದಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಕೊಡ್ತದೆ. ಸೊ ಅದಕ್ಕೆ ನಾವು ಇದನ್ನು ಯೇಸು ಸ್ವಾಮಿ ಜೀವನಕ್ಕೆ ಕನೆಕ್ಟ್ ಮಾಡಿ ನೋಡುವಾಗ ವಿಲ್ ಕಮ್ ಟು ನೋ ದಟ್ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಸ್ವಾಮಿಗೆ ಇದ್ದಂತಹ ಒಂದು ಅಲಿಗೇಷನ್ ಏನೆಂಬುದಾಗಿ ನೋಡೋದಾದರೆ, ಈ ಕಾಲ್ಡ್ ಹಿಮ್ಸೆಲ್ಫ್ ಆಸ್ ದ ಸನ್ ಆಫ್ ಗಾಡ್ ಎಂಬುದಾಗಿ, ದೇವರನ್ನು ತಂದೆ ಎಂಬುದಾಗಿ ಕರೀತಾನೆ, ತನ್ನನ್ನು ತಾನೇ ದೇವರ ಮಗನು ಎಂಬುದಾಗಿ ಕರ್ಕೊಳ್ತಾನೆ. ಸೊ ಹಾಗಾಗಿ ಅಲ್ಲಿರುವಂಥ ಯಹೂದ್ಯರೆಲ್ಲ ಏನು ಮಾಡ್ತಾರೆ, ಅವನನ್ನು ದೂಷಿಸ್ತಾರೆ. ಆದರೆ ಯೇಸು ಸ್ವಾಮಿ ಏನಂತ ಹೇಳ್ತಾನೆ, ನಾನು ತಂದೆಯ ಚಿತ್ತವನ್ನು ನೆರವೇರಿಸುವವನಾಗಿದ್ದಾನೆ, ನಾನು ದೇವರನ್ನು ತಂದೆ ಎಂಬುದಾಗಿ ಕರೀತೇನೆ, ಅದನ್ನು ನೀವು ನನ್ನ ಜೀವಿತದಲ್ಲಿ ಕಾಣ್ಬೋದು ಎಂಬುದಾಗಿ ಹೇಳುವಾಗ, ಸೊ ಅದರಿಂದ ಜನರು ದಂಗೆ ಹೇಳ್ತಾರೆ, ಯೇಸು ಸ್ವಾಮಿಯನ್ನು ವಿರೋಧ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ದೇವರು ನಮಗೆ ಕೂಡ ಪ್ರಾರ್ಥನೆಯಲ್ಲಿ ಹೇಳಿಕೊಡುವಂಥದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆ ಫಾದರ್ ಹೂ ಆರ್ಟ್ ಇನ್ ಹೆವನ್ ಎಂಬುದಾಗಿ ಹೇಳುವ. ಸೊ ವಿ ಕಾಲ್ ಹಿಮ್ ಫಾದರ್ ಆ್ಯಂಡ್ ವಿ ಈಸ್ ಚಿಲ್ಡ್ರನ್. ದ ವರ್ಡ್ ಎಲೋಹಿಮ್ ಇಸ್ ಯೂಸ್ಡ್ ಫಾರ್ ಆಲ್ ಇಸ್ ಬಿಲೀವರ್ಸ್ ಆರ್ ಆಲ್ ಇಸ್ ಡೆಲಿಗೇಟ್ಸ್ ಎಂಬುದಾಗಿ ಇಟ್ಸ್ ಗಿವ್ಸ್ ಅನ್ ಹಿಂಟ್.
ನಾವು ಹೇಗೆ ದೇವರ ಮಕ್ಕಳು, ದೇವರ ಸ್ವರೂಪದಲ್ಲಿದ್ದೇವೆ. ಅಂದರೆ ವಿ ಆರ್ ಇನ್ ಅ ಗಾಡ್ಸ್ ಇಮೇಜ್ ಆ್ಯಂಡ್ ವಿ ಲೀವ್ ಇನ್ ಗಾಡ್ ಸೋಲ್. ದ ಬ್ರೆತ್ ದಟ್ ಇಸ್ ಇನ್ ಅಸ್, ದಟ್ ಇಸ್ ಗಾಡ್. ಸೊ ಹಾಗಾಗಿ ನೀವು ದೇವರುಗಳೆಂಬುದಾಗಿ ಕರೆಯುವಾಗ, ಪರಾತ್ಪರನ ಮಕ್ಕಳೆಂಬುದಾಗಿ ಹೇಳುವಾಗ, ವಿ ಆರ್ ದ ಚೈಲ್ಡ್ ಆಫ್ ಮೋಸ್ಟ್ ಹೈ ಗಾಡ್. ಒಬ್ಬ ಪರಾತ್ಪರನ ಮಕ್ಕಳಾದ ದೇವರಾದಂಥ ಮಕ್ಕಳೆಂಬುದಾಗಿ ಇಲ್ಲಿ ತಿಳಿಸ್ತದೆ. ಸೊ ಅದನ್ನು ಪೌಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾನೆ. ಆಕ್ಟ್ಸ್ ಚಾಪ್ಟರ್ 17 ವರ್ಸಸ್ 28 and 29 ಅಲ್ಲಿ ದೇವರು ಯಾರಲ್ಲಿದ್ದಾನೆಂಬುದಾಗಿ ಹೇಳುವಾಗ, ಗಾಡ್ ಇಸ್ ನಾಟ್ ಇನ್ ದ ಸ್ಟೋನ್, ಗಾಡ್ ಇಸ್ ನಾಟ್ ಇನ್ ದ ಟ್ರೀ, ಬಟ್ ಗಾಡ್ ಇಸ್ ಇನ್ ಎವ್ರಿ ಹ್ಯೂಮನ್, ದೋಸ್ ಹೂ ಆರ್ ಫಿಯರ್ ಟು ಹಿಮ್ ಆ್ಯಂಡ್ ಎಂಗೇಜ್ ದೆಮ್ಸೆಲ್ಫ್ ಇನ್ ಡೂಯಿಂಗ್ ರೈಚಿಯಸ್ನೆಸ್ ಎಂಬುದಾಗಿ. ಯಾರು ಒಳ್ಳೆ ಕಾರ್ಯಗಳಲ್ಲಿ ಮಾಡುತ್ತಾ ದೇವರಿಗೆ ಭಯಪಟ್ಟು ಒಳ್ಳೆಯದನ್ನು ನಡೆಸ್ತಾರೋ ಅವರೆಲ್ಲರಲ್ಲಿ ದೇವರಿದ್ದಾನೆ ಎಂಬುದಾಗಿ. ಸೊ ಹಾಗೆ ಹೇಳಿದ ಮೇಲೆ ನರರಂತೆ ಸತ್ಯ ಹೋಗುವಿರಿ ಎಂಬುದಾಗಿ ಮುಂದಿನ ವಚನ ಹೇಳ್ತದೆ, ವರ್ಸಸ್ 7. ಸೊ ಅದರಲ್ಲಿ ಅನ್ಯಾಯ ನಡೆಸುವಾಗ ಸಾಮಾನ್ಯವಾಗಿ ಕಾಮನ್ ಜನರಿಗೆ ಕಾಡುವಂಥ ಒಂದು ಪ್ರಶ್ನೆ, ದೇವರಿದ್ದಾನ, ನಾವು ದೇವರ ಮಕ್ಕಳ ಎನ್ನುವಂಥ ಒಂದು ಪ್ರಶ್ನೆ ಬೇರೆಯವರಲ್ಲಿ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ನ್ಯಾಯ ನೀತಿಯನ್ನು ನಡೆಸಬೇಕೆಂಬುದಾಗಿ ಇದರ ಒಂದು ಇಂಪಾರ್ಟೆನ್ಸ್ ಅಥವಾ ಎಂಫಸೈಸ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ 7ನೇ ವಚನ, ನೀವು ಯು ಶಿಲ್ ಡೈ ಲೈಕ್ ಮ್ಯಾನ್ ಎಂಬುದಾಗಿ ಹೇಳುವಾಗ, ಬೇರೆಯವರಂತೆ ಜಡ್ಜ್ ಮಾಡುವಂಥವ್ರು ಕೂಡ ಒಂದು ದಿನ ಸತ್ಯ ಹೋಗ್ತಾರೆ ಎಂಬುದಾಗಿ. ಅವರಿಗೆ ನಾವು ಅಧಿಕಾರದಲ್ಲಿದ್ದೇವೆ, ಇತರರಿಗಿಂತ ಶ್ರೇಷ್ಠರೆಂಬುದಾಗಿ ಭಾವಿಸಿ ಅನ್ಯಾಯ ಅನೀತಿಯನ್ನು ನಡೆಸ್ತಾ ಇದ್ರು. ಬಟ್ ಆದರೆ ಗಾಡ್ ಗಿವ್ಸ್ ದೆಮ್ ವಾರ್ನಿಂಗ್, ಒನ್ ಡೇ ಯು ವಿಲ್ ಆಲ್ಸೋ ಡೈ ಲೈಕ್ ಅ ಮ್ಯಾನ್ ಎಂಬುದಾಗಿ. ಅಂತ ಹೇಳಿದರೆ ದ ಮೆನ್ ಇಯರ್ ಇಸ್ ಯೂಸ್ಡ್ ದ ಇಂಡಿಕೇಶನ್ ಆಫ್ ಆಡಮ್, ದ ಬಿಗಿನಿಂಗ್ ಗಾಡ್ಸ್ ಕ್ರಿಯೇಷನ್. ಆದಾಮ ಹೇಗೆ, ಮೊದಲ ಆದಾಮನಿಂದ ಹೇಗೆ ಪಾಪ ಬಂತೋ, ಅವನ ಪಾಪದ ನಿಮಿತ್ತವಾಗಿ ಎಲ್ಲರೂ ಸಾಯ್ತಾರೋ, ಅದೇ ರೀತಿಯಲ್ಲಿ ಯು ವಿಲ್ ಡೈ ಲೈಕ್ ಅ ಮ್ಯಾನ್ ಎಂಬುದಾಗಿ ಹೇಳುವಾಗ, ಯಾರೆಲ್ಲ ಪಾಪ ನಡೆಸ್ತಾರೋ ಅವರು ಹಾಗೆ ಆದಾಮನ ಹಾಗೆ ನಾಶವಾಗಿ ಹೋಗ್ತಾರೆ. ಬಟ್ ದ ಸೆಕೆಂಡ್ ಆಡಮ್ ಇಸ್ ಜೀಸಸ್ ಕ್ರೈಸ್ಟ್. ಯಾರು ಒಳ್ಳೆ ಆದಾಮನಲ್ಲಿ ನಂಬಿಕೆ ಇಡ್ತಾರೋ, ಅಂದರೆ ಒಳ್ಳೆಯದನ್ನು ಮಾಡ್ತಾರೋ, ದೇ ವಿಲ್ ರಿಸರ್ಯಾಕ್ಟ್ ಬಿಕಾಸ್ ಆಫ್ ದೇರ್ ಗುಡ್ ಡೀಡ್ಸ್ ಆ್ಯಂಡ್ ದೇರ್ ಫೇತ್ಫುಲ್ನೆಸ್ ಟು ಗಾಡ್ ಎಂಬುದಾಗಿ ಇಲ್ಲಿ ನಮಗೆ ಒಂದು ಎಚ್ಚರಿಕೆ ಗಂಟೆಯನ್ನು ದೇವರು ನ್ಯಾಯ ತೀರಿಸುವಂಥವರಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ದ ಲಾಸ್ಟ್ ವರ್ಸ್, ದೇವರ ಹೇಳು, ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸು, ನೀನು ಎಲ್ಲ ಜನಾಂಗಗಳ ಒಡೆಯನು ಅಲ್ಲವೋ ಎಂಬುದಾಗಿ. ಸೊ ಎಟ್ ಲಾಸ್ಟ್ ದ ಆಸ್ ಆಫ್ ಅ ಪ್ರೇ ಫಾರ್ ಗಾಡ್ ಟು ಎಕ್ಸಸೈಸ್ ಈಸ್ ಪರ್ಫೆಕ್ಟ್ ಜಡ್ಜ್ಮೆಂಟ್. ಒಂದು ದೇವರ ಪರ್ಫೆಕ್ಟ್ ಜಡ್ಜ್ಮೆಂಟ್, ಸರಿಯಾದಂಥ ಸೂಕ್ತವಾದಂಥ ನ್ಯಾಯವನ್ನು ಸ್ಥಾಪಿಸಲಿಕ್ಕೆ ಆಸಾಫ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಆಸಾಫ ಇಸ್ ಅಬೌಟ್ ಟು ಹೆಂಡ್ ದಿಸ್ ಸಾಮ್. ಇಟ್ಸ್ ಅ ವೆರಿ ಸ್ಮಾಲ್ ಸಾಮ್ ಬುಕ್. ಅದರಲ್ಲಿ ದೇವರಿಗೆ ಅವನು ಪ್ರಾರ್ಥನೆ ಮಾಡುವಾಗ ಹೇಗೆ ಪ್ರಾರ್ಥನೆ ಮಾಡ್ತಾನೆ ಹೇಳಿದರೆ, ಗಾಡ್ ಯು ಪ್ಲೀಸ್ ಟೇಕ್ ಪ್ಲೇಸ್ಮೆಂಟ್ ಆರ್ ಜಡ್ಜ್ಮೆಂಟ್ ಅಥಾರಿಟಿ ಆಸ್ ಸೂನ್ ಆಸ್ ಪಾಸಿಬಲ್ ಎಂಬುದಾಗಿ. ನೀನೊಂದು ಆ ಅಧಿಕಾರವನ್ನು ಬೇಗನೆ ತೆಗೆದುಕೊಂಡು ಈ ಒಂದು ಅನ್ಸ್ಟೇಬಲ್ ಆದಂಥ ಪ್ರಪಂಚದಲ್ಲಿ, ಸಮಾಜದಲ್ಲಿ ಏನು ಮಾಡು, ನ್ಯಾಯವನ್ನು ತೀರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ದೇವರ ನ್ಯಾಯ ಎಂಬುದಾಗಿ ಹೇಳುವಾಗ, ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಪರ್ಟಿಕ್ಯುಲರ್ ರೀಜನ್ ಆರ್ ಪರ್ಟಿಕ್ಯುಲರ್ ಕಲ್ಚರ್, ಬಟ್ ಇಟ್ಸ್ ಬಿಲಾಂಗ್ಸ್ ಟು ದ ಹೋಲ್ ನೇಷನ್ ಎಂಬುದಾಗಿ ಅಥವಾ ಹೋಲ್ ವರ್ಲ್ಡ್ ಎಂಬುದಾಗಿ ತಿಳಿಸ್ತದೆ. 7 ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸಿ ಎಂಬುದಾಗಿ. ಸೊ ಇನ್ನೊಂದು ಕಡೆಯಲ್ಲಿ ಇಟ್ಸ್ ಆನ್ ಅ ವೆರಿ ಅಪೋನೆಂಟ್ ಆರ್ ಪ್ಯಾರಲಲ್ ಟು ಒನ್ ಅನದರ್. ಈ ದೇಶದ ಜನರು ಅಥವಾ ಈ ಲೋಕದ ಅಧಿಕಾರಿಗಳು ಹೇಗೆ ನ್ಯಾಯವನ್ನು ನಡೆಸ್ತಾರೋ, ಅವರಿಗೆ ವಿರೋಧವಾದಂತಹ ಅಥವಾ ಅವರಿಗೆ ಪ್ರತಿಯಾದಂತಹ ಮತ್ತೊಂದು ನ್ಯಾಯ ದ್ಯಾಟ್ ಇಸ್ ಗಿವನ್ ಬೈ ಗಾಡ್. ಅದು ದೇವರು ಕೊಡುವಾಗ ಅದು ಇವರು ಮನುಷ್ಯರು ಯಾರು ಕೊಡಲಿಕ್ಕೆ ಆಗೋದಿಲ್ಲ, ಅಂಥ ನ್ಯಾಯವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಸೊ ಹಾಗಾಗಿ ಆಸಫ ಅಂಥ ನ್ಯಾಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನೀನು ಎಲ್ಲ ಜನಾಂಗಗಳ ಒಡೆಯನಲ್ಲವ ಎಂಬುದಾಗಿ ಹೇಳುವಾಗ, ಇಟ್ ಸೇಸ್ ದಟ್ ಎಲ್ಲ ಜನಾಂಗ ಹೇಳುವಾಗ, ಯು ಆರ್ ದ ಪ್ರಿನ್ಸ್ ಆಫ್ ಆಲ್ ನೇಷನ್ಸ್, ಯು ಆರ್ ದ ಕಿಂಗ್ ಆಫ್ ಆಲ್ ನೇಷನ್. ದೇವರೊಬ್ಬ ಎಲ್ಲ ಜನರ ಅರಸನಾಗಿ ಎ ವಿಲ್ ರೂಲ್ ಓವರ್ ದ ವರ್ಲ್ಡ್ ಎಂಬುದಾಗಿ ತಿಳಿಸ್ತದೆ. ಸೊ ದ್ಯಾಟ್ ಈಸ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಹೇಗೆ ಒಬ್ಬ ಒಳ್ಳೆಯ ಅರಸನಾಗಿ ಎಲ್ಲರಿಗೆ ನ್ಯಾಯ ನೀತಿಯನ್ನು ತೀರಿಸಿದನೋ, ಅದನ್ನು ನಾವು ಬೈಬಲ್ನ ಅಥವಾ ಯೇಸು ಸ್ವಾಮಿಯ ಜೀವನದಿಂದ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಯೇಸು ಸ್ವಾಮಿಯ ಜಡ್ಜ್ಮೆಂಟ್ಗಳು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಇದ್ವು ಅಂತ ವಿ ಕ್ಯಾನ್ ಥಿಂಕ್ ಆನ್ ದಟ್. ದರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ಅದನ್ನು ತಗೊಳ್ಳುವಾಗ ವಿಲ್ ಕಮ್ ಟು ನೋ ದಟ್.
ಹಾಗೆ ಯೇಸು ಸ್ವಾಮಿಯ ಮೂಲಕ ಸ್ಥಾಪಿತವಾಗುವ ನ್ಯಾಯ ನೀತಿಯ ಸಮಾನತೆಯ ಪ್ರಪಂಚವನ್ನು ಇದು ನಮಗೆ ಸೂಚಿಸ್ತದೆ. ಸೊ ಈ ಕೀರ್ತನೆ ಇಟ್ಸ್ ಲೈಕ್ ಒಬ್ಬ ಜಡ್ಜ್ ಆಗುವಂಥವ್ರು ಅಥವಾ ಲೀಗಲ್ ಲಾ ಇದರನ್ನು ಕಲಿಯುವಂಥವ್ರಿಗೆ ವೆರಿ ಇಂಪಾರ್ಟೆಂಟ್. ನಾವು ಒಬ್ಬ ಒಳ್ಳೆಯ ನ್ಯಾಯಾಧೀಶರಾಗಬೇಕಿದ್ರೆ, ಒಳ್ಳೆಯ ಜಡ್ಜ್ ಆಗಬೇಕಿದ್ರೆ ವಿ ಮಸ್ಟ್ ಫಾಲೋ ದಿಸ್, ವಿ ಮಸ್ಟ್ ಹ್ಯಾವ್ ದ ಫಿಯರ್ ಆಫ್ ಗಾಡ್ ಎಂಬುದಾಗಿ. ಇನ್ನೊಂದು ಕಡೆ ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಯಾವಾಗಲೂ ಜಡ್ಜ್ ಮಾಡಲಿಕ್ಕೆ ಹೋಗುವಾಗ ಫಾರ್ ಅಸ್ ಆಲ್ಸೋ ದೇರ್ ಮಸ್ಟ್ ಬಿ ಅ ಗಾಡ್ಸ್ ಫಿಯರ್. ಮತ್ತು ನಾವು ಕೂಡ ನ್ಯಾಯ ನೀತಿಯಲ್ಲಿ ಸತ್ಯವಾದಂಥ ರೀತಿಯಲ್ಲಿ ಜಡ್ಜ್ ಮಾಡ್ತಾ ಇದ್ದೇವೆ ಅನ್ನುವಂಥ ಪರಿಕಲ್ಪನೆ ಇರಬೇಕು. ಬಟ್ ಆದರೆ ಬೈಬಲ್ನಲ್ಲಿ ಹೇಳ್ತದೆ ಡೋಂಟ್ ಜಡ್ಜ್. ಬೇರೆಯವರು ನಿಮ್ಮನ್ನು ಜಡ್ಜ್ ಮಾಡೋದಕ್ಕಿಂತ ನಾವೇ ಜಡ್ಜ್ ಮಾಡಬೇಕಂತ ಹೊಸ ಒಡಂಬಡಿಕೆಯಲ್ಲಿ ಇರ್ತದೆ. ಬಟ್ ಇನ್ ಓಲ್ಡ್ ಟೆಸ್ಟಮೆಂಟ್ ಕಾಂಟೆಕ್ಸ್ಟ್ ವೆನ್ ಯು ಜಡ್ಜ್ ಇನ್ ಅಕಾರ್ಡಿಂಗ್ ಟು ಟ್ರೂತ್ ಆ್ಯಂಡ್ ಜಸ್ಟಿಸ್ ಎಂಬುದಾಗಿ. ಸೊ ನಾವು ಬೇರೆಯವರಿಗೆ ಜಡ್ಜ್ ಮಾಡಲಿಕ್ಕೆ ಹೋಗೋ ಮೊದಲು ನಮ್ಮನ್ನು ಜಡ್ಜ್ ಮಾಡ್ಕೊಳ್ಬೇಕು. ಆ್ಯಂಡ್ ಇಂಪಾರ್ಟೆಂಟ್ ವೆನ್ ವಿ ಆರ್ ಗೋಯಿಂಗ್ ಟು ಜಡ್ಜ್ ಅದರ್ಸ್ ಲೆಟ್ ಅಸ್ ನಾಟ್ ಕಾಂಪ್ರಮೈಸ್ ವಿತ್ ಟ್ರೂತ್ ಆ್ಯಂಡ್ ಜಸ್ಟಿಸ್. ನಾವು ಹಾಗೆ ಗೊತ್ತಿಲ್ಲದೆ ಏನೇನೋ ಅನ್ಯಾಯವಾಗಿ ಜಡ್ಜ್ ಮಾಡೋ ಬದಲು ವಿ ಮಸ್ಟ್ ಹ್ಯಾವ್ ದಟ್ ಫಿಯರ್ ಆಫ್ ಗಾಡ್. ದೇವರಿಗೆ ಭಯಪಡುವಾಗ ಅಟ್ಲೀಸ್ಟ್ ವಿ ವಿಲ್ ಏಬಲ್ ಟು ಗಿವ್ ಸಮ್ ಜಸ್ಟಿಸ್ ಟು ದಿ ಡಿಪ್ರೈವ್ಡ್ ಆರ್ ಅಪ್ರೆಸ್ಡ್ ಪೀಪಲ್ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ಕೂಡ ವಿ ಫಾಲೋ ದಿಸ್ ಇನ್ಸ್ಟ್ರಕ್ಷನ್ಸ್. ಬೇರೆಯವರಿಗೆ ಸಮಾಜದಲ್ಲಿ ಹೀಗೆ ಹಿಂದೆ ಉಳಿದಂಥ ಜನರಿಗೆ ನ್ಯಾಯ ಕೊಡಲಿಕ್ಕೆ, ಅವರ ಬಗ್ಗೆ ವಿಶೇಷವಾದಂಥ ಕಾಳಜಿನ ವಹಿಸಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾದ ದೇವರೇ, ತನ್ನ ಎರಡನೇ ಬರೋಣದಲ್ಲಿ ನ್ಯಾಯ ತೀರಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಂದು ತನ್ನ ಎಲ್ಲ ಮಕ್ಕಳಿಗೆ ಬಿಡುಗಡೆಯನ್ನು, ನ್ಯಾಯ ನೀತಿಯನ್ನು ಸ್ಥಾಪಿಸಿ ಅನ್ಯಾಯ ಬಲಾತ್ಕಾರಗಳಿಂದ ತಪ್ಪಿಸುವಂಥ ದೇವರು ನೀನಾಗಿರುವುದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ನಿನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂಥ ನಿನ್ನ ಮಕ್ಕಳೆಂಬುದಾಗಿ ನಮಗೆ ಅರಿವನ್ನು ಮೂಡಿಸಿ ನಾವು ಈ ಸಮಾಜದಲ್ಲಿ ನಮ್ಮ ಜೀವಿತದಲ್ಲಿ ನ್ಯಾಯ ನೀತಿ ಸತ್ತತೆಯನ್ನು ಹಿಂಬಾಲಿಸುವಂಥ ಆಗಬೇಕೆನ್ನುವಂಥ ವಾಕ್ಯವನ್ನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ವಾಕ್ಯವನ್ನು ನಾವು ಕೇಳಿ ನಮ್ಮ ಕಿವಿಗಳಲ್ಲಿ ಬಿಟ್ಟು ಬಿಡದೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಾಕ್ಯಗಳು ಒಳ್ಳೆಯ ಫಲ ಕೊಡುವಂಥ ವ್ಯಕ್ತಿತ್ವ ನಮ್ಮದಾಗಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು, ಸಹಾಯಿಸು, ಮುನ್ನಡೆಸು. ದೇವರೇ, ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರನ್ನ ನಿನ್ನ ಆತ್ಮನಿಂದ ತುಂಬಿಸು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದಣಿದಂಥ ದೇಹಗಳಿಗೆ ವಿಶ್ರಾಂತಿಯನ್ನು ಕೊಡು. ಎಲ್ಲ ಕೆಟ್ಟಕ್ಕನ್ನು ಸಫಾಯಗಳಿಗೆ ನಮ್ಮನ್ನು ತಪ್ಪಿಸಿ ನಿನ್ನ ಚಿತ್ತಾನುಸಾರವಾಗಿ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ, ಹೊಸ ಬಲದೊಂದಿಗೆ, ಹರ್ಷದೊಂದಿಗೆ ನಮ್ಮೆಲ್ಲರನ್ನು ನಡೆಸೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮೆಲ್ಲರನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನಮ್ಮೆಲ್ಲರಲ್ಲಿ ತನ್ನ ಶ್ವಾಸವನ್ನು ಹೂದಿದಂಥ ತಂದೆಯಾದಂಥ ದೇವರ ಪ್ರೀತಿಯು ತಾನೇ ಈ ಲೋಕಕ್ಕೆ ಬಂದು ನಮ್ಮನ್ನು ಪಾಪದಿಂದ ವಿಮೋಚಿಸುವುದಕ್ಕಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ನಮಗೆ ನ್ಯಾಯದ ಮೂಲಕವಾಗಿ ವಿಮೋಚನೆಯನ್ನು ಕೊಟ್ಟಂಥ ಯೇಸು ಕ್ರಿಸ್ತನ ಕೃಪೆಯು ನಮ್ಮನ್ನು ಸತ್ಯ, ನ್ಯಾಯ, ನೀತಿಯ ಮಾರ್ಗದಲ್ಲಿ ನಡೆಸುವಂಥ ಪರಿಶುದ್ಧಾತ್ಮನ ಅನ್ಯೂನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.